ಶ್ರೀಕೃಷ್ಣ ಪರಬ್ರಹ್ಮಣೇ ನಮೋ ನಮಃ. ಶ್ರೀಮದ್ ಭಗವದ್ಗೀತಾ ಏಕಾದಶೋಧ್ಯಾಯ ಅರ್ಜುನ ವಿಶ್ವರೂಪ ಸಂದರ್ಶನ ಯೋಗ. 11ನೇ ಅಧ್ಯಾಯ ವಿಶ್ವರೂಪ ಸಂದರ್ಶನ ಯೋಗ ನೋಡ್ತಾ ಇದ್ವಿ ನಾವು. ಅನಾದಿ ಮಧ್ಯಾಂತ ಮನಂತ ವೀರ್ಯಂ ವರಂತ ಬಾಹುಂ ಶೇಷಸೂರ್ಯನೇತ್ರಂ ಪಶ್ಯಾಮಿ ತ್ವಾಂ ದೀಪ್ತಂ ಶಕ್ತಿತಾಚವಕ್ರಂ ಸ್ವತೇಜಸ ವಿಶ್ವಮಿದಂ ತಪಂತಂ. ಪರಮಾತ್ಮನನ್ನ ಏನು ವಿಶ್ವರೂಪ ದರ್ಶನದಲ್ಲಿ ಪರಮಾತ್ಮ ಏನೇನು ನೋಡಿದ ನಾವೆಲ್ಲವನ್ನ ಇಲ್ಲಿ ಹೇಳ್ತಾ, ನಿನ್ನನ್ನ ಆದಿ ಅಂತ್ಯ ಮತ್ತು ಮಧ್ಯಗಳಿಂದ ರಹಿತನಾಗಿ ಅನಂತ ಸಾಮರ್ಥ್ಯದಿಂದ ಕೂಡಿದವನಾಗಿ ಅನಂತ ಬಾಹುಗಳನ್ನ ಹೊಂದಿದವನಾಗಿ ಚಂದ್ರ ಸೂರ್ಯ ರೂಪರಾದ ನೇತ್ರಗಳುಳ್ಳವನಾಗಿ ಪ್ರಜ್ವಲಿತ ಅಗ್ನಿರೂಪಿ ಮುಖವುಳ್ಳವನಾಗಿ ಮತ್ತು ನಿನ್ನ ತೇಜಸ್ಸಿನಿಂದ ಈ ಜಗತ್ತನ್ನ ಬೆಳಗುವವನಾಗಿ ನಾನು ನೋಡ್ತಾ ಇದ್ದೇನೆ. ಮಾತನ್ನ ಹೇಳಿದ್ರು. ಅದಕ್ಕೂ ಮೊದಲು ಶ್ಲೋಕದಲ್ಲಿ ಸಮಕ್ಷರಂ ಪರಮಂ ವೇದಿತವ್ಯಂ ತಮಸ್ಯ ವಿಶ್ವಸ್ಯ ಪರಂ ನಿಧಾನಂ ವೇತ್ತ ಸಮವ್ಯ ಶಾಶ್ವತ ಧರ್ಮಗುಪ್ತ ಸನಾತನಸ್ವಂ ಪುರುಷೋ ಮತೋಮೆ. ನೀನು ತಿಳಿಯಲು ಯೋಗ್ಯವನಾದ ಪರಮ ಅಕ್ಷರನು ಅರ್ಥಾತ್ ಪರಬ್ರಹ್ಮ ಪರಮಾತ್ಮನಾಗಿದ್ದೀಯೇ. ನೀನೇ ಈ ಜಗತ್ತಿನ ಪರಮ ಆಶ್ರಯ, ನೀನೇ ಅನಾದಿಯಾದ ಧರ್ಮದ ರಕ್ಷಕನಾಗಿದ್ದೀಯೇ ಮತ್ತು ನೀನೇ ಅವಿನಾಶಿ ಮತ್ತು ಸನಾತನ ಪುರುಷನಾಗಿದ್ದೀಯೇ. ಹೀಗೆಂದು ನನ್ನ ಅಭಿಪ್ರಾಯವಾಗಿದೆ. ಎಲ್ರಿಗೂ ಸ್ಪಷ್ಟವಾಗಿ ಕೇಳಿಸ್ತಾ ಇದೆ ಅಂತ ಅನ್ಕೊಂತಾ ಇದ್ದೀನಿ. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸ್ವಾಮಿಗಳೇ, ಚೆನ್ನಾಗಿ ಕೇಳಿಸ್ತಾ ಇದೆ. ನೋಡಿದ್ವಿ ನಾವೀಗ. ಎಲ್ಲಿವರೆಗಾಗಿತ್ತು ಅಂತಂದ್ರೆ 21ನೇ ಶ್ಲೋಕ ಪಾರಾಯಣ ಮಾಡಬೇಕು. 20ನೇ ಶ್ಲೋಕ ಕಂಪ್ಲೀಟ್ ಎಲ್ಲ ಎಕ್ಸ್ಪ್ಲನೇಷನ್ ಆಗಿದೆ. 21 ಪಾರಾಯಣ ಮಾಡಬೇಕು, ಹೇಳ್ಬೇಕು. ಪೃಥಿವ್ಯೋರಿದಮಂತರಂ ಹಿ ವ್ಯಾಪ್ತಂತಯೇಕೇನ ದಿಶಸ್ಯ ಸರ್ವಾಃ ದೃಷ್ಟ್ವಾದ್ಭುತಂ ರೂಪಮುಗ್ರಂ ತವೇದಂ ಲೋಕತ್ರಯಂ ಪ್ರವಿವೇತಿತಂ ಮಹಾತ್ಮಂ. ಹೇ ಮಹಾತ್ಮ, ಈ ಸ್ವರ್ಗ ಮತ್ತು ಪೃಥ್ವಿಯ ನಡುವಿನ ಸಂಪೂರ್ಣ ಆಕಾಶ ಎಲ್ಲಾ ದಿಕ್ಕುಗಳು ನಿನ್ನೊಬ್ಬನಿಂದಲೇ ಪರಿಪೂರ್ಣವಾಗಿವೆ ಹಾಗೂ ನಿನ್ನ ಅಲೌಕಿಕವಾದ ಮತ್ತು ಭಯಂಕರವಾದ ರೂಪವನ್ನು ನೋಡಿ ಮೂರೂ ಲೋಕಗಳು ಅತಿಯಾದ ಭಯದಿಂದ ನಡುಗ್ತಾ ಇದ್ದಾವೆ. ಮಹಾತ್ಮ, ಓ ಪರಮಾತ್ಮ, ಈ ಸ್ವರ್ಗ ಪೃಥಿವಿ ನಡುವೇನೇನೆ ಆಕಾಶ ನಡುವೆ ಮಾತ್ರ ಇದೆ ಅಂದ್ರೆ ಎಲ್ಲರ ಕಡೆ ಇದೆ ಇಲ್ಲ ಅಂತ ನಮಗೆ ಅರ್ಥ ಮಾಡ್ತೇವೆ. ಸ್ವರ್ಗ ಮತ್ತು ಪೃಥ್ವಿ ನಡುವಿನ ಸಂಪೂರ್ಣ ಆಕಾಶ ಮತ್ತು ಎಲ್ಲಾ ದಿಕ್ಕುಗಳು ನಿನ್ನೊಬ್ಬರಿಂದಲೇ ಅಂದ್ರೇನು ಸರ್ವವ್ಯಾಪಿ ಆಗಿದ್ದೀಯೇ ಹಾಗೂ ನಿನ್ನ ಅಲೌಕಿಕವಾದ ಮತ್ತು ಭಯಂಕರವಾದ ರೂಪವನ್ನು ನೋಡಿ, ನಿನ್ನ ಅಲೌಕಿಕ ರೂಪ ಭಯಂಕರ ರೂಪ ಎಲ್ಲರೂ ನೋಡಿ ಮೂರು ಲೋಕಗಳು ಅತಿಯಾದ ಭಯದಿಂದ ನಿಲ್ಲುತ್ತಾ ಇದ್ದಾವೆ. ಏನು ಅಂತ ನೋಡಿದ್ವಿ, ಮಹಾತ್ಮನ ಸಂಬೋಧನೆಯಿಂದ ಭಗವಂತನನ್ನ ಸಮಸ್ತ ವಿಶ್ವದ ಆ ಮಹಾನ್ ಆತ್ಮ ಎಂದು ಅರ್ಜುನ ಹೇಳಿದ್ದಾನೆ. ನಿನ್ನ ಈ ವಿರಾಟ್ ರೂಪವು ಎಷ್ಟು ವಿಸ್ತೃತವಾಗಿದೆ ಅಂತಂದ್ರೆ ಸ್ವರ್ಗ ಮತ್ತು ಪೃಥ್ವಿಯ ಮಧ್ಯ ಈ ಸಂಪೂರ್ಣ ಆಕಾಶ ಮತ್ತು ಎಲ್ಲ ದಿಕ್ಕುಗಳು ಅದರಿಂದ ವ್ಯಾಪ್ತವಾಗುತ್ತಿವೆ. ನಿನ್ನ ಈ ಸ್ವರೂಪವಿಲ್ಲದಿರುವ ಯಾವ ಸ್ಥಾನವೂ ನನಗೆ ಕಂಡು ಬರುವುದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ಪರಮಾತ್ಮನ ವಿರಾಟ್ ಸ್ವರೂಪ ಹೇಗಿದೆ ಅಂತ ಹೇಳ್ತಾ ಅರ್ಜುನ. ಅದು ಎಷ್ಟು ವಿಸ್ತೃತವಾಗಿದೆಯಪ್ಪ ಅಂತಂದ್ರೆ ಸ್ವರ್ಗ ಪೃಥ್ವಿ ಮತ್ತು ಮಧ್ಯದ ಸಂಪೂರ್ಣ ಆಕಾಶ ಎಲ್ಲಾ ದಿಕ್ಕುಗಳು ಪರಮಾತ್ಮನಿಂದಲೇ ವ್ಯಾಪ್ತವಾಗಿವೆ. ನಿನ್ನ ಈ ಸ್ವರೂಪ ಇಲ್ಲದಿರುವ ಯಾವ ಸ್ಥಾನವೂ ನನಗೆ ಕಂಡು ಬರ್ತಾ ಇಲ್ಲ. ಅಂದ್ರೆ ನೀನು ಇಂಥ ಕಡೆ ಇಲ್ಲ ಅನ್ನೋ ಮಾತಿಲ್ಲ. ಪರಮಾತ್ಮ ಇಲ್ಲದೆ ಇರ್ತಕ್ಕಂಥ ಯಾವ ಜಾಗ ಇಲ್ಲವೇ ಇಲ್ಲ. ಅದೇ ತಾನೇ ಕನಕದಾಸರು ಅನುಭೂತಿ ಮಾಡಿದ್ರು. ಇವ್ರು ಹೇಳ್ತಾರೆ ವ್ಯಾಸರಾಯರು, ನಾನು ಎಲ್ರಿಗೂ ಒಂದೊಂದು ಬಾಳೆಹಣ್ಣು ಕೊಡ್ತಾ ಇದ್ದೀನಿ, ಯಾರು ಇಲ್ಲದ ಕಡೆ ಹೋಗಿ ತಿಂದು ಬನ್ನಿ. ಒಬ್ಬ ಹೋದ ಮನೆಯಲ್ಲಿ ಬಾಗಿಲು ಮುಚ್ಚಿ
ತಿಂದು ಬಂದ ಇನ್ನೊಬ್ಬ, ಇನ್ನೇನೋ ಮಾಡ್ದ ಇನ್ನೊಬ್ಬ, ಎಲ್ಲೋ ಪೊದೆಗಳ ಮಧ್ಯೆ ತಿಂದು ಬಂದ ಇನ್ನೊಬ್ಬ, ನೀರಲ್ಲಿ ಮುಳುಗಿ ಹೇಳ್ತಾರೆ. ಕನಕದಾಸ ಹಾಗೆ ಬಂದನಂತೆ. ಏನಯ್ಯ ಹಾಗೆ ಇತ್ತು ಅಂದ್ರೆ, ಏನ್ ಮಾಡ್ಲಿ ಸ್ವಾಮಿ, ಯಾರು ಇಲ್ಲ ಕಡೆ ಹೋಗಿ ಅಂತಂದ್ರಿ, ಎಲ್ಲಾ ಕಡೆ ಹೋದೆ, ಎಲ್ಲಾ ಕಡೆ ಪರಮಾತ್ಮ ಇದ್ದಾನೆ, ಮತ್ತೆ ಹೇಗೆ ನಾನು ತಿನ್ನಿ ಹಾಗೆ ಹೇಳಿದ. ನೋಡ್ತೇನೆ ಹಾಗೆ ನಿನ್ನ ಸ್ವರೂಪ ಇಲ್ಲದಿರುವ ಯಾವ ಸ್ಥಾನವೂ ನನಗೆ ಕಂಡು ಬರ್ತಾ ಇಲ್ಲ ಅಂತೇಳಿ ಅರ್ಜುನ ತನ್ನ ವಿಶ್ವರೂಪ ದರ್ಶನದಲ್ಲಿ ಹೇಳ್ತಾ ಇದ್ದಾನೆ. ನಿನ್ನ ಈ ಅದ್ಭುತ ಮತ್ತು ಉಗ್ರವಾದ ರೂಪವು ಸ್ವರ್ಗ, ಮರ್ತ್ಯ ಮತ್ತು ಅಂತರಿಕ್ಷ ಈ ಮೂರೂ ಲೋಕಗಳ ಜೀವಿಗಳು ಇದನ್ನು ನೋಡಿ ಭಯದಿಂದ ತಪ್ಪ ಎಂದರೆ ಪೀಡಿತರಾಗುವಷ್ಟು ಭಯಂಕರವಾಗಿದೆ. ಏನೋ ಮುಂದೆ ನೋಡೋಣ ಏನ್ ಹೇಳ್ತಾರೆ. ಅವರ ಸ್ಥಿತಿಯು ಅತ್ಯಂತ ಶೋಚನೀಯವಾಗಿ ಹೋಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಫೋಟೋ ನೋಡಿದ್ವಲ್ಲ ನಾವು, ಕಲ್ಪನೆ ಮಾಡಿ ಆ ವಿಶ್ವರೂಪವನ್ನ ನೋಡಿ. ಅವರು ಹೇಗೆ ಭಯಂಕರವಾಗಿ ಕಿರಿಚಾಡ್ತಾ ಇವರ ಬಾಯಿಯಲ್ಲಿ ಪ್ರವೇಶ ಮಾಡ್ತಿದ್ದಾರೆ, ಕೆಲವರು ಇಲ್ಲಿ ಕೆಳಗಿದ್ದಾರೆ, ಅವರು ಕಾಪಾಡುವಂತಲ್ಲಿ ಕೈ ಎತ್ತಿ ಭಯಪಡ್ತಾ ಇದ್ದಾರೆ. ಇವೆಲ್ಲವನ್ನ ನಾವು ನೋಡಬಹುದು ವಿಶ್ವರೂಪದ ಹಿಂದೆ ಹೋಗೋಣ. ಅಮೀಹಿ ತ್ವಾಂ ಸುರ ಸಂಗಾ ವಿಶಂತಿ ಕೇಚಿದ್ ಭೀತಾ ಪ್ರಾಂಜಲಯ್ಯೋ ಗೃಣಂತಿ ಸ್ವಸ್ತೀತ್ವಾ ಮಹರ್ಷಿ ಸಿದ್ಧ ಸಂಗಾಃ ಸ್ತುವಂತಿ ತ್ವಾಂ ಸ್ತುತಿಭಿಃ ಪುಷ್ಕಲಾಭಿಃ. ಅಮೀಹಿ ತ್ವಾಂ ಸುರ ಸಂಗಾ ವಿಶಂತಿ ಕೇಚಿದ್ ಭೀತಾ ಪ್ರಾಂಜಲಯ್ಯೋ ಗೃಣಂತಿ ಸ್ವಸ್ತೀತ್ವಾ ಮಹರ್ಷಿ ಸಿದ್ಧ ಸಂಗಾಃ ಸ್ತುವಂತಿ ತ್ವಾಂ ಸ್ತುತಿಭಿಃ ಪುಷ್ಕಲಾಭಿಃ. ಅಮೀಹಿ ತ್ವಾಂ ಸುರಸಂಘಾ ವಿಶಂತಿ ಕೇಚಿದ್ಭಿತಾಃ ಪ್ರಾಂಜಲಯೋ ಗೃಣಂತಿ ಸ್ವಸ್ತಿತ್ಯುಕ್ತ್ವಾ ಮಹರ್ಷಿ ಸಿದ್ಧ ಸಂಗಾಃ ಸ್ತುವಂತಿ ತ್ವಾಂ ಸ್ತುತಿಭಿಃ ಪುಷ್ಕಲಾಭಿಃ. ಅಮೀಹಿ ತ್ವಾಂ ಸುರಸಂಘಾ ವಿಶಂತಿ ಕೇಚಿದ್ಭಿತಾಃ ಪ್ರಾಂಜಲಯೋ ಗೃಣಂತಿ ಸ್ವಸ್ತಿತ್ಯುಕ್ತ್ವಾ ಮಹರ್ಷಿ ಸಿದ್ಧ ಸಂಗಾಃ ಸ್ತುವಂತಿ ತ್ವಾಂ ಸ್ತುತಿಭಿಃ ಪುಷ್ಕಲಾಭಿಃ. ಅಮೀಹಿ ತ್ವಾಂ ಸುರಸಂಗಾಃ ವಿಶಂತಿ ಕೇಚಿದ್ ಭೀತಾಃ ಪ್ರಾಂಜಲಯ್ಯೋ ಗೃಣಂತಿ ಸ್ವಸ್ತೀತ್ಯುಕ್ತ್ವಾ ಮಹರ್ಷಿ ಸಿದ್ಧ ಸಂಗಾಃ ಸ್ತುವಂತಿ ತ್ವಾಂ ಸ್ತುತಿಭಿಃ ಪುಷ್ಕಲಾಭಿಃ. ಅಮಿ ಅದೇ ಸುರಸಂಗಾಹ ಹಿ ದೇವತೆಗಳ ಸಮೂಹಗಳು ವಾಂ ನಿನ್ನಲ್ಲಿ ವಿಶಂತಿ ಪ್ರವೇಶ ಮಾಡ್ತಾ ಇದ್ದಾವೆ. ಕೇಚಿತ್ತು ಭೀತಾಹ ಕೆಲವರು ಭಯಭೀತರಾಗಿ ಪ್ರಾಂಜಲಯ ಅಂದ್ರೆ ಕೈ ಜೋಡಿಸಿ ಗೃಣಂತಿ ನಿನ್ನ ನಾಮ ಮತ್ತು ಗುಣಗಳ ಉಚ್ಚಾರಣೆ ಮಾಡ್ತಾ ಇದ್ದಾರೆ. ಹಾಗೂ ಮಹರ್ಷಿ ಸಿದ್ಧ ಸಂಗಾಹ ಮಹರ್ಷಿಗಳು ಮತ್ತು ಸಿದ್ಧರುಗಳ ಸಮುದಾಯವು ಸ್ವಸ್ತಿ ಕಲ್ಯಾಣವಾಗಲಿ ಇತಿ ಎಂದು ಪುಟ್ವಾ ಹೇಳಿ ಪುಷ್ಕಲಾಭಿಹಿ ಉತ್ತಮೋತ್ತಮ ಸ್ತುತಿಗಳಿಂದ ತ್ವಾಂ ಸ್ತುವಂತಿ ನಿನ್ನನ್ನ ಸ್ತುತಿ ಮಾಡ್ತಾ ಇದ್ದಾರೆ. ಅದೇ ದೇವತೆಗಳ ಸಮೂಹಗಳು ನಿನ್ನಲ್ಲೇ ಪ್ರವೇಶ ಮಾಡ್ತಾ ಇದ್ದಾವೆ. ಮತ್ತೆ ಕೆಲವರು ಭಯಭೀತರಾಗಿ ಕೈ ಜೋಡಿಸಿ ನಿನ್ನ ನಾಮ ಮತ್ತು ಗುಣಗಳನ್ನ ಕೊಂಡಾಡ್ತಾ ಇದ್ದಾರೆ. ಹಾಗೂ ಮಹರ್ಷಿಗಳು ಮತ್ತು ಸಿದ್ಧರುಗಳ ಸಮುದಾಯವು ಸ್ವಸ್ತಿ ವಾಚನಗೈದು ಸ್ವಸ್ತಿ ವಾಚನ ಉತ್ತಮೋತ್ತಮ ಸ್ತೋತ್ರಗಳಿಂದ ನಿನ್ನನ್ನ ಇವೆಲ್ಲವನ್ನ ಅರ್ಜುನ ದರ್ಶನ ಮಾಡ್ತಾ ಇದ್ದಾನೆ. ಇವೆಲ್ಲ ಕೂಡ ಮನೆ ಹೇಳ್ಕೊಂಡು ಅದೇನು ಜ್ಞಾನದ ಮುಖಾಂತರನ ಅಥವಾ ಮಾಧ್ಯಮದ ಮುಖಾಂತರನ ಅಥವಾ ಸ್ವಪ್ನ ದೃಷ್ಟಾಂತವನ್ನು ಕೊಟ್ಟರು. ಆ ರೀತಿ ಏನೆಲ್ಲ ಅರ್ಜುನ ತನ್ನ ಕಣ್ಣುಗಳಿಂದ ನೋಡ್ಲಿಕ್ಕೆ ಸಾಮರ್ಥ್ಯ ಇಲ್ಲದೆ ಇರುವ ಕಾರಣ ದಿವ್ಯ ಚಕ್ಷುಗಳನ್ನ ಕೂಡ ಪರಮಾತ್ಮ ಕರುಣಿಸಿದ್ದಾನೆ. ಆ ದಿವ್ಯ ಚಕ್ಷುಗಳಿಂದಲೇ ಪರಮಾತ್ಮ ಎಲ್ಲಾ ದೃಶ್ಯಗಳನ್ನ ನೋಡ್ತಾನೆ. ಪರಮಾತ್ಮನಲ್ಲಿ ತನ್ನ ಒಂದು ಭಾಗದಲ್ಲಿ ಇವೆಲ್ಲವನ್ನು ದರ್ಶನ ಮಾಡ್ತಿದ್ದಾನೆ. ಪರಮಾತ್ಮನ ಎಲ್ಲ ಇಲ್ಲ, ಇವೆಲ್ಲ ತನ್ನ ಒಂದು ಕಡೆಯಲ್ಲಿ ತನ್ನ ಯೋಗ ಶಕ್ತಿ ಒಂದು ಇದರಿಂದ ಇದನ್ನ ನಾನು ಧಾರಣೆ ಮಾಡಿದ್ದೀನಿ ಅಂತ ಪರಮಾತ್ಮ ಸಹ ಹೇಳಿದ್ದಾರೆ. ಹಾಗಾಗಿ ಅರ್ಜುನ ಪರಮಾತ್ಮ ಇವೆಲ್ಲವನ್ನು ಜಗತ್ತನ್ನೇ ನೋಡ್ತಾ ಇದ್ದಾನೆ. ಇವತ್ತ ನೋಡ್ತಾ ಏನೇನ್ ನೋಡ್ದ ಅವೆಲ್ಲವನ್ನು ವರ್ಣನೆ ಮಾಡ್ತಾ ಇದ್ದಾನೆ. ಈಗ ಅಲ್ಲೇನಿದ್ದಾರೆ
ಕೆಲವು ಕಡೆ ದೇವತೆಗಳ ಸಮೂಹಗಳು ನಿನ್ನಲ್ಲಿ ಪ್ರವೇಶ ಮಾಡ್ತಾ ಇದ್ದಾವೆ. ಕೆಲವರು ಭಯಭೀತರ ಕೈ ಜೋಡಿಸ್ತಾ ಇದ್ದಾರೆ. ಕೈ ಜೋಡಿಸಿ ನಿನ್ನ ನಾಮಗಳನ್ನ ಗುಣಗಳನ್ನ ಉಚ್ಚಾರಣೆ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ಮಹರ್ಷಿಗಳು ಸಿದ್ಧರುಗಳ ಸಮುದಾಯ ಸುಸ್ತಿ ವಾಹನ ಮಾಡ್ತಾ ಇದ್ದಾರೆ ಉತ್ತಮ ಸ್ತೋತ್ರಗಳಿಂದ. ಹೇಗೆ ಅಂತ ಸುರಸಂಗಾಹ ಎಂಬುದರ ಜೊತೆಗೆ ಅಮೀ ವಿಶೇಷಣವನ್ನು ಕೊಟ್ಟು ಅವರೇ ನಿನ್ನಲ್ಲಿ ಪ್ರವೇಶಿಸುತ್ತಿದ್ದಾರೆ ಎಂದು ಹೇಳುವುದರ ಅಭಿಪ್ರಾಯ ಇದೆ. ಸುರಸಂಗಾಹ ಜೊತೆಗೆ ಅಮೀ ವಿಶೇಷವನ್ನು ಕೊಟ್ಟು ಅವರೇ ನಿನ್ನಲ್ಲಿ ಪ್ರವೇಶಿಸ್ತಾ ಇದ್ದಾರೆ ಎಂದು ಹೇಳುವುದರ ಅಭಿಪ್ರಾಯ ಎಂದು ಪ್ರಶ್ನೆ ಮಾಡ್ತಾ, ಸುರಸಂಗಾಹ ಎಂಬ ಪದದೊಡನೆ ಪರೋಕ್ಷವಾಗಿ ಅಮಿ ಎಂಬ ವಿಶೇಷವನ್ನು ಕೊಟ್ಟು ಅರ್ಜುನನು, ನಾನು ಯಾವಾಗ ಸ್ವರ್ಗಲೋಕಕ್ಕೆ ಹೋಗಿದ್ದೆನೋ ಆಗ ಅಲ್ಲಿ ಯಾವ ಯಾವ ದೇವ ಸಮುದಾಯವನ್ನು ನೋಡಿದ್ದೆನೋ ಅವರೆಲ್ಲರೂ ನಿನ್ನ ಆ ವಿರಾಟ್ ರೂಪದಲ್ಲಿ ಪ್ರವೇಶಿಸುತ್ತಿರುವುದನ್ನು ಇಂದು ನಾನು ನೋಡುತ್ತಿದ್ದೇನೆ ಎಂಬ ಭಾವವನ್ನ ತೋರ್ಪಡಿಸಿದ್ದಾನೆ. ಇಲ್ಲಿ ಹಿಂದಿನ ಘಟನೆಯನ್ನ ಇಲ್ಲಿ ಜ್ಞಾಪಕ ಮಾಡ್ತಾ ಹೇಳ್ತಾರೆ. ಏನಂತ? ಸುರಸಂಗಾಹ ಎಂಬುದರ ಜೊತೆಗೆ ಅಮಿ ವಿಶೇಷಣ ಕೊಟ್ಟು ಅವರೇ ನಿನ್ನಲ್ಲಿ ಪ್ರವೇಶಿಸ್ತಾ ಇದ್ದಾರೆ. ಏನಪ್ಪ ಸುರಸಂಗಾಹ? ಸುರಾಹ ಅಂದ್ರೆ ದೇವತೆಗಳು, ಸಂಗಾಹ ಅಂದ್ರೆ ದೇವತೆಗಳ ಸಮೂಹಗಳು. ಇದು ಪರೋಕ್ಷವಾಚಿ ಅಮಿ. ಅದರ ಸುರಸಂಗ ಎಂಬ ಪದದೊಡನೆ ಪರೋಕ್ಷವಾಚಿ ಅಮಿ ಎಂಬ ವಿಶೇಷವನ್ನು ಕೊಟ್ಟು ಅಸೋ ಅಮಿ ಅಂದ್ರೆ ಈ ಅಂತ ಬರ್ತದೆ. ಅರ್ಜುನನು ಈಗಾಗ್ಲೇ ಈ ದೇವತೆಗಳು ಯಾರು? ಈಗಾಗ್ಲೇ ಮೊದಲೇ ನೋಡ್ತಿರ್ತಾನೆ, ಈಗ ಹೊಸದಾಗಿ ನೋಡ್ತಾ ಇಲ್ಲ ದೇವತೆಗಳನ್ನ. ಯಾವ ದೇವತೆಗಳನ್ನ ಈಗ ನೋಡ್ತಾ ಇದ್ದಾನೆ ಅವ್ರನ್ನ ಹೊಸದಾಗಿ ನೋಡ್ತಾ ಇಲ್ಲ. ಈ ದೇವತೆಗಳು ಅಂದ್ರೆ ಏನು? ಈಗಾಗಲೇ ನೋಡಿದ್ದ. ಯಾವಾಗ? ಮಹಾಭಾರತದಲ್ಲಿ ಒಂದ್ ಕಡೆ ನೋಡ್ತದೆ. ನೋಡ್ತಾ ಇಲ್ಲ, ಕೃಷ್ಣ ಅರ್ಜುನರಿಬ್ಬರು ಕೂಡ ದೇವಲೋಕಕ್ಕೆ ಹೋಗ್ತಾರೆ. ಕನಸಿನ ಮೇಲೆ ಹೋಗ್ತಾರೆ. ವಿಶೇಷವಾದ ಎಲ್ಲ ದೇವ ದರ್ಶನ ಮಾಡಿ ಒಂದು ಘಟನೆ ಇದೆ. ಇನ್ನೊಂದ್ಸರಿ ಯುದ್ಧದಲ್ಲಿ ಆವಾಗ ಪರಮಾತ್ಮನೆ ಮಗನನ್ನ ಒಂದ್ಸರಿ ಕರ್ಕೊಂಡು ಹೋಗ್ತಾನೆ ಸ್ವರ್ಗಕ್ಕೆ. ಹಾಗೆ ಒಂದೆರಡು ಸರಿ ಸ್ವರ್ಗಕ್ಕೆ ಬಂದು ಅವ್ರ ಉಲ್ಲೇಖ ಇದೆ. ಬಹುಶಃ ನಮ್ಗೆ ಇದುವರೆಗೂ ಸ್ವರ್ಗಕ್ಕೆ ನಾವು ಹೇಗೆ ಹೋಗ್ಬೇಕು ಅಂತ ನಮಗೇನು ಗೊತ್ತಿಲ್ಲ. ಅವರಲ್ಲಿ ಇನ್ನೆಷ್ಟು ಶಕ್ತಿ ಸಾಮರ್ಥ್ಯ ಅಥವಾ ತಂತ್ರಜ್ಞಾನ ಟೆಕ್ನಾಲಜಿ ಏನೇ ಹೇಳಿ ಅವರೆಲ್ಲ ಸ್ವರ್ಗಕ್ಕೆ ಕೂಡ ಹೋಗಿ ಅಲ್ಲಿನ ಜನರ ಜೊತೆ ಕೂಡ ಸಂಬಂಧ ಇವರಿಗೆ ಅವರು ಕೂಡ ಮಾಡ್ತಾ ಇದ್ರು. ಈ ತರ ಎಲ್ಲ ನೋಡ್ತೀವಿ ನಾವು. ಹಾಗೆ ಅಮಿ ಅಮಿ ಅಂತಾನೆ ಬರ್ತವೆ ಒಂದ್ ಶಬ್ದ. ಅಂದ್ರೆ ಈ ದೇವತೆಗಳನ್ನ ಅಂದ್ರೆ ಏನು? ಈಗಾಗಲೇ ನೋಡಿದ್ದಾನೆ, ಹೊಸದಾಗಿ ನೋಡ್ತಾ ಇಲ್ಲ. ಈಗ ಅರ್ಜುನನು ನಾನು ಯಾವಾಗ ಸ್ವರ್ಗಲೋಕಕ್ಕೆ ಹೋಗಿದ್ದನೋ, ಯಾವಾಗ ಹೋಗಿದ್ದ? ಇದಕ್ಕೆ ಮೊದಲೇ ಹೋಗಿದ್ದ, ಒಂದ್ಸರಿ 2 ಸರಿ ಹೋಗಿದ್ದ. ಮಗನ್ ನೋಡ್ಲಿಕ್ಕೆ ಒಂದ್ಸರಿ ಹೋಗಿದ್ದ, ಅದಕ್ಕೆ ಮೊದಲು ಹೋಗ್ತಾನೆ. ಅಲ್ಲಿ ಯಾವ ಯಾವ ದೇವ ಸಮುದಾಯಗಳನ್ನ ನೋಡಿದ್ದನು, ಅಲ್ಲಿ ಯಾವ್ಯಾವ ದೇವತೆಗಳು ನೋಡಿದ್ದನು, ಅವರೆಲ್ಲರೂ ಇನ್ನ ಈ ವಿರಾಟ್ ರೂಪದಲ್ಲಿ ಪ್ರವೇಶ ಇಂದು ನಾನು ನೋಡ್ತಾ ಇದ್ದೇನೆ. ಈ ವಿರಾಟ್ ರೂಪದಲ್ಲಿ ನಾನು ಪ್ರವೇಶ ಮಾಡ್ತಾ ಇರೋದನ್ನ ಇಂದು ನಾನು ನೋಡ್ತಾ ಇದ್ದೇನೆ. ವಿರಾಟ್ ಸ್ವರೂಪದಲ್ಲಿ ನಾನು ಯಾವ ದೇವತೆಗಳನ್ನು ನೋಡಿದ್ದನೋ ಸ್ವರ್ಗಕ್ಕೆ ಒಂದ್ಸರಿ ಹೋಗಿ ಆಮೇಲೆ ಇವರೆಲ್ಲ ವಿರಾಟ್ ರೂಪದಲ್ಲಿ ಪ್ರವೇಶ ಮಾಡ್ತಾ ಇರೋದ್ರಿಂದ ನಾನು ನೋಡ್ತಾ ಇದ್ದೀನಿ. ಅಂದ್ರೆ ಈಗಾಗಲೇ ಮೊದಲು ಸ್ವರ್ಗಕ್ಕೆ ಹೋಗಿ ಯಾವ ಯಾವ ದೇವ ಸಮುದಾಯಗಳನ್ನ ನೋಡಿದ್ದ ಅರ್ಜುನ, ಯಾವಾಗ ಸ್ವರ್ಗಲೋಕಕ್ಕೆ ಹೋಗಿದ್ದನೋ ಆಗ ಅಲ್ಲಿ ಯಾವ ಯಾವ ದೇವ ಸಮುದಾಯಗಳನ್ನ ನೋಡಿದ್ನೋ ಅವರೆಲ್ಲರೂ
ಅವರೆಲ್ಲರೂ ಅಂತ ಹೇಳಲಿಕ್ಕೆ ಈಗ ಇವರೆಲ್ಲ ಅಮಿ 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 ಈ ದೇವತೆಗಳೆಲ್ಲ ನಿನ್ನ ವಿರಾಟ್ ರೂಪದಲ್ಲಿ ಪ್ರವೇಶ ಮಾಡ್ತಾ ನಾನು ನೋಡ್ತಾ ಇದ್ದೇನೆ. ಇನ್ನು ಎಷ್ಟೋ ಮಂದಿ ಭಯಭೀತರಾಗಿ ಕೈ ಜೋಡಿಸಿಕೊಂಡು ನಿನ್ನ ನಾಮ ಮತ್ತು ಗುಣಗಳನ್ನ ಹಾಡುತ್ತಿದ್ದಾರೆ. ಈ ಮಾತಿನ ಭಾವ ಏನು? ಕೈ ಜೋಡಿಸಿ ನಿನ್ನ ಗುಣ ಮತ್ತು ನಾಮವನ್ನು ಹಾಡ್ತಾ ಇದ್ದಾರೆ. ಏನಪ್ಪಾ ಇದರಿಂದ ಅರ್ಜುನನು ಅನೇಕರಾದ ದೇವತೆಗಳು ಭಗವಂತನ ಉಗ್ರ ರೂಪದಲ್ಲಿ ಪ್ರವೇಶಿಸುವುದನ್ನು ಕಂಡು ಕಳೆದುಳಿದ ದೇವತೆಗಳು ತಾವು ಹೆಚ್ಚು ಹೊತ್ತು ಬದುಕುಳಿಯುವ ಸಂಭವ ಇಲ್ಲವೆಂದು ತಿಳಿದು ಹೆದರಿದವರಾಗಿ ಕೈ ಜೋಡಿಸಿ ನಿನ್ನ ನಾಮ ಮತ್ತು ಗುಣಗಳನ್ನ ಕೊಂಡಾಡುತ್ತಾ ನಿನ್ನನ್ನ ಪ್ರಸನ್ನಗೊಳಿಸುವ ಪ್ರಯತ್ನ ಮಾಡುತ್ತಿದ್ದಾರೆ. ನೋಡಿ, ಎಷ್ಟೋ ಮಂದಿ ವೈವೇಕರಾಗಿ ಕೈ ಜೋಡಿಸಿಕೊಂಡು ನಾಮ ಗುಣವನ್ನು ಹಾಡ್ತಾ ಇದ್ದಾರೆ. ಅದನ್ನು ಕೂಡ ನಾನು ನೋಡ್ತಾ ಇದ್ದೀನಿ. ಹೇಗೆ? ಇದರಿಂದ ಅರ್ಜುನ ಅನೇಕ ದೇವತೆ ಉಗ್ರ ರೂಪದಲ್ಲಿ ಈಗ ಭಯಭೀತ ಯಾವಾಗ ಏನೋ ಒಂದು ಭಯದ ವಾತಾವರಣ, ಆ ಉಗ್ರ ರೂಪವನ್ನು ನೋಡಿ ದೇವತೆಗಳೆಲ್ಲ ಭಯಭೀತರಾಗ್ತಾ ಇದ್ದಾರೆ. ಕೆಲವರು ನಿನ್ನೊಳಗೆ ಪ್ರವೇಶ ಮಾಡೋದನ್ನು ನೋಡ್ತಾ ಇದ್ದೀನಿ. ಇನ್ನು ಕೆಲವರು ಭಯಭೀತರಾಗಿ ಎಲ್ಲ ಉಗ್ರ ರೂಪವನ್ನು ನೋಡಿ ಭಗವಂತನ ಉಗ್ರ ರೂಪದಲ್ಲಿ ಪ್ರವೇಶಿಸುವುದನ್ನು ಕಂಡು ಕಳೆದುಳಿದ ದೇವತೆಗಳು ಮಿಕ್ಕ ದೇವತೆಗಳು ತಾವು ಹೆಚ್ಚು ಹೊತ್ತು ಬದುಕುಳಿಯುವ ಸಂಭವ ಇಲ್ಲ ಎಂದು, ನಾವು ಹೆಚ್ಚು ಹೊತ್ತು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹೆದರಿದವರಾಗಿ ಭಯಭೀತರಾಗಿ ಕೈ ಜೋಡಿಸಿ ಓ ಪರಮಾತ್ಮನೆ ಅಂತೇಳಿ ನಿನ್ನ ನಾಮಗುಣಗಳನ್ನ ಕೊಂಡಾಡುತ್ತಾ, ಯಾಕೆ ನಿನ್ನನ್ನ ಪ್ರಸನ್ನಗೊಳಿಸುವಂತ ಪ್ರಯತ್ನ ಮಾಡ್ತಿದ್ದಾರೆ. ನಿನ್ನ ಈ ವಿಕಾರವಾಗಿರ್ತಕ್ಕ ಭಯಂಕರವಾದ ರೂಪದಲ್ಲಿ ನಾವು ಹೇಗೆ ಪ್ರವೇಶ ಮಾಡಲಿ? ನಿಮ್ಮನ್ನು ನೋಡಿ ನಮಗೆ ಭಯ ಉಂಟಾಗಿದೆ. ಹಾಗಾಗಿ ನಿಮ್ಮನ್ನ ಪ್ರಸನ್ನ ಮಾಡ್ಲಿಕ್ಕಾಗಿ ಕೈ ಜೋಡಿಸಿ ನಿನ್ನ ಗುಣಗಳನ್ನ ಕೊಂಡಾಡ್ತಾ ಸ್ತೋತ್ರ ಮಾಡ್ತಾ ಇದ್ದಾರೆ. ನಿನ್ನನ್ನು ಪ್ರಸನ್ನಗೊಳಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ಅರ್ಜುನ ಹೇಳ್ತಾ ಇದ್ದಾನೆ. ಮಹರ್ಷಿ ಸಿದ್ಧ ಸಂಗ್ರಹ ಎಂಬುದು ಯಾರ ವಾಚಿಕವಾಗಿದೆ? ಮತ್ತು ಅವರು ಎಲ್ಲರಿಗೂ ಶ್ರೇಯಸ್ಸಾಗಲಿ ಎಂದು ಹೇಳಿ ಅನೇಕ ಸ್ತೋತ್ರಗಳ ಮೂಲಕ ನಿನ್ನನ್ನ ಸ್ತುತಿಸುತ್ತಿದ್ದಾರೆ. ಈ ಮಾತಿನ ಭಾವ ಅಭಿಪ್ರಾಯ ಮಹರ್ಷಿ ಸಿದ್ಧ ಸಂಗ್ರಹ ಎಲ್ಲರೂ ಎಂದು ಯಾರ ವಾಚಿಕವಾಗಿದೆ ಮತ್ತು ಅವರೆಲ್ಲರಿಗೂ ಶ್ರೇಯಸ್ಸಾಗಲಿ ಎಂದು ಹೇಳಿ ಅನೇಕ ಸ್ತೋತ್ರಗಳ ಮೂಲಕ ನಿನ್ನನ್ನ ಸ್ತುತಿಸುತ್ತಾ ಇದ್ದಾರೆ. ಈ ಮಾತಿನ ಅಭಿಪ್ರಾಯ ಏನಂತ ಪ್ರಶ್ನೆ ಮಾಡ್ತಾ ಮಹರ್ಷಿಗಳು ಯಾರು? ಮರೀಚ, ಅಂಗೀರ, ಭೃಗು ಮೊದಲಾದ ಮಹರ್ಷಿಗಳು ಮತ್ತು ಜ್ಞಾತಾಜ್ಞಾತ ಸಿದ್ಧ ಜನರ ಇರುವ ಬೇರೆ ಬೇರೆ ಸಮುದಾಯಗಳೆಲ್ಲದರ ವಾಚಿಕವಾಗಿ ಇಲ್ಲಿ ಮಹರ್ಷಿ ಸಿದ್ಧ ಸಂಗ್ರಹ ಪದ ಇದೆ. ಅವರು ಎಲ್ಲರಿಗೂ ಶ್ರೇಯಸ್ಸಾಗಲಿ ಹೀಗೆ ಹೇಳಿ ಅನೇಕ ಪುಷ್ಕಲ ಸ್ತೋತ್ರಗಳ ಮೂಲಕ ನಿನ್ನನ್ನ ಸ್ತುತಿಸುತ್ತಿದ್ದಾರೆ. ಈ ಮಾತಿನಿಂದ ಅರ್ಜುನನು ನಿನ್ನ ತತ್ವದ ಯಥಾರ್ಥ ರಹಸ್ಯವನ್ನು ತಿಳಿದವರಾದ ಕಾರಣ ಅವರು ನಿನ್ನ ಉಗ್ರ ರೂಪವನ್ನು ನೋಡಿಕೊಂಡು ಭಯಭೀತರಾಗ್ತಾ ಇಲ್ಲ. ಆದರೆ ಸಮಸ್ತ ಜಗತ್ತಿನ ಶ್ರೇಯಸ್ಸಿಗಾಗಿ ಪ್ರಾರ್ಥನೆ ಮಾಡ್ತಾ ಅನೇಕ ಪ್ರಕಾರದ ಸುಂದರ ಭಾವಮಯ ಸ್ತೋತ್ರಗಳ ಮೂಲಕ ಶ್ರದ್ಧೆ ಮತ್ತು ಪ್ರೇಮಪೂರ್ವಕವಾಗಿ ನಿನ್ನ ಸ್ತುತಿಯನ್ನ ಮಾಡುತ್ತಿರುವಂತೆ ನಾನು ನೋಡುತ್ತಿದ್ದೇನೆ. ನೋಡಿ ಅರ್ಜುನ ಇದ್ದಾನೆ ಅಂತ ಪರಮಾತ್ಮನ ಪ್ರವೇಶ ಮಾಡ್ತಾರೆ. ಹೆಚ್ಚು ಕಾಲ ಸಂಭವ ಇಲ್ಲ ಎದುರಿದವರಾಗಿ ಕೈ ಜೋಡಿಸಿ ಅಂತ ಸ್ತುತಿ ಮಾಡ್ತಾ ನಿನ್ನನ್ನ ಪ್ರಸನ್ನಗೊಳಿಸುವಂತ ಪ್ರಯತ್ನ ಮಾಡ್ತಿದ್ದಾರೆ. ಇನ್ನು ಮಹರ್ಷಿಗಳು ಏನ್ ಮಾಡ್ತಿದ್ದಾರೆ? ಯಾರ ಮಹರ್ಷಿಗಳು? ಮರೀಚಿ, ಅಂಗೀರ, ಭೃಗು ಮೊದಲಾದ ಮಹರ್ಷಿಗಳು ಅನೇಕ ಜ್ಞಾತಾಜ್ಞಾತ ಸಿದ್ಧ ಜನರು.
ಜ್ಞಾತ ಅಜ್ಞಾತ. ಕೆಲವು ಸಿದ್ಧರು ನಮಗ್ ಗೊತ್ತಿದೆ, ನಮ್ಗ್ ಗೊತ್ತಿಲ್ಲದೆ ಇರ್ತಕ್ಕ ಸಿದ್ಧರು ಎಷ್ಟೋ ಜನ ಇದ್ದಾರೆ. ಪ್ರಪಂಚದಲ್ಲಿ ಮಹಾನುಭಾವರು ಎಷ್ಟೋ ಜನ ಇದ್ದಾರೆ. ಎಲ್ರು ನಮ್ಗೆ ಗೊತ್ತಾದ್ರೆ ಕೆಲವರು ಜ್ಞಾತರು, ಇನ್ನು ಕೆಲವರು ಅಜ್ಞಾತರು, ಗೊತ್ತೇ ಇಲ್ಲ ನಮ್ಗೆ. ಅಜ್ಞಾತಿಲ್ವಾ? ಇದಾರೆ, ಹೇಳ್ತಾರೆ. ಹಿಮಾಲಯದಲ್ಲಿ ನಮ್ಮ ಕಡೆ ಸಿದ್ಧಾಶ್ರಮ ಇದೆ ಒಂದು. ಆ ಸಿದ್ಧಾಶ್ರಮಕ್ಕೆ ಯಾರಿಗೂ ಪ್ರವೇಶ ಇಲ್ಲ. ಅಂತವ್ರಿಗೆ ಮಾತ್ರನೇ ಅದಕ್ಕೆ ಸಂಬಂಧಪಟ್ಟಂತೆ ಒಂದೇನು ಬರ್ತದೆ ಮೆಸೇಜ್ ಮೊಬೈಲ್ ಅಲ್ಲಿ. ಒಂದು ಆಕಾಶವಾಣಿ ಕೇಳಿಸುತ್ತೆ, ನೀವು ಸಿದ್ಧಾಶ್ರಮ ಬರ್ಬಹುದು. ಅಂಥ ಮಹಾನ್ ಸಾಧಕರಿಗೆ ಮಾತ್ರ ಸಾಧ್ಯ. ಹಿಂಗ್ ಬನ್ನಿ ಅಂತ ಹೇಳಿ ಮತ್ತೆ ಜೊತೆಯಲ್ಲಿ ಯಾರು ಕರ್ಕೊಂಡವ್ರೆ ಕೂಡ ಮತ್ತೇನು ಕಾಣಿಸೋದು. ಒಬ್ಬರು ಕಡೆ ಅವರೇ ಹೇಳ್ತಿರ್ತಾರೆ ಆಕಾಶವಾಣಿ ಅದು ಹಿಡ್ಕೊಂಡು ಹೋಗ್ತಾ ಸಿದ್ಧಾಶ್ರಮಕ್ಕೆ ಹೋಗಿ ಬಂದಿರ್ತಕ್ಕಂಥ ಮಹಾನುಭಾವರು ಇರ್ತಾರೆ. ಎಲ್ಲ ಹೇಳ್ತಿದ್ರು ಅಲ್ಲೇ ಸ್ಥಳೀಯ ಪ್ರವೇಶ ಇಲ್ಲ, ಸಿದ್ಧಾಶ್ರಮದಲ್ಲಿ ಸ್ಥಳೀಯ ಪ್ರವೇಶ ಇಲ್ಲ ಅಂತ ಹೇಳುದನ್ನ ಕೇಳಿದೆ ಅಷ್ಟೇ. ಹಾಗಾಗಿ ಸಿದ್ಧರ ಕೆಲವರು ಜ್ಞಾತರು, ಇನ್ನು ಕೆಲವರು ಅಜ್ಞಾತ, ನಮ್ಗೆ ಗೊತ್ತೇ ಇಲ್ಲ. ಹಾಗೆ ಸಿದ್ಧ ಜನರ ಇರುವ ಬೇರೆ ಬೇರೆ ಸಮುದಾಯಗಳೆಲ್ಲರ ವಾಚಿಕವಾಗಿ ಸಿದ್ಧ ಜನರು ಇರ್ತಕ್ಕಂಥ ಬೇರೆ ಬೇರೆ ಸಮುದಾಯಗಳು ಅವೆಲ್ಲರ ವಾಚಿಕವಾಗಿ ಇಲ್ಲಿ ಮಹರ್ಷಿ ಸಿದ್ಧ ಸಂಘ, ಎರಡು ಸೇರಿಸಿ ಒಂದೇ ಪದ. ಒಂದು ಮಹರ್ಷಿಗಳು, ಇನ್ನೊಂದು ಸಿದ್ಧರು, ಅವರ ಸಂಘ ಅಂದ್ರೆ ಸಿದ್ಧ ಸಂಘ, ಮಹರ್ಷಿ ಸಿದ್ಧ ಸಂಘ. ಮಹರ್ಷಿಗಳು ಸಿದ್ಧ ಸಂಘವರು ಫಲವನ್ನ ಇಲ್ಲಿ ಅವರು ಎಲ್ಲರೂ ಏನಾಗಲಿ ಸ್ವಸ್ತಿ ವಾಚನ ಮಾಡ್ತಿದ್ದಾರೆ. ಓಂ ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಯ ಮಹಿಮಹಿಷ ಗೋ ಬ್ರಾಹ್ಮಣ್ಯಂ ವಿಶ್ವಮಸ್ತುರಿತ್ಯಂ ಲೋಕಾ ಸಮಸ್ತಾಃ ಸುಖಿನೋ ಭವಂತು. ಸ್ವಸ್ತಿ ವಾಚನ. ನಿಮ್ಗೆ ಶ್ರೇಯಸ್ ಆಗ್ಲಿ, ಕಲ್ಯಾಣವಾಗ್ಲಿ ಅಂತೇಳಿ ಮಹರ್ಷಿಗಳು ಸಿದ್ಧ ಸಂಘರೆಲ್ಲ ಕೂಡ ಪರಮಾತ್ಮರನ್ನ ಸ್ತುತಿ ಮಾಡ್ತಾ ಇದ್ದಾರೆ. ಹೀಗೆ ಅನೇಕ ಪುಷ್ಕಲ ಸ್ತೋತ್ರಗಳ ಮೂಲಕ, ಒಂದೆರಡಲ್ಲ ಅನೇಕ ಸ್ತೋತ್ರಗಳ ಮೂಲಕ ಪರಮಾತ್ಮ ಸ್ವಸ್ತಿ ವಾಚನ ಮಾಡ್ತಾ ಇದ್ದಾರೆ, ಸ್ತುತಿಸ್ತಾ ಇದ್ದಾರೆ. ಈ ಮಾತಿನಿಂದ ಅರ್ಜುನನು ನಿನ್ನ ತತ್ವದ ಯಥಾರ್ಥ ರಹಸ್ಯವನ್ನು ತಿಳಿದವರಾದ ಕಾರಣ ಯಾಕೆ ಅವೆಲ್ಲ ನಿನ್ನ ಸ್ತುತಿ ಮಾಡ್ತಾರೆ? ನಿನ್ನ ತತ್ವದ ಯಥಾರ್ಥ ರಹಸ್ಯವನ್ನ ತಿಳಿದವರಾದ ಕಾರಣ ಅವರು ನಿನ್ನ ಈ ಉಗ್ರ ರೂಪವನ್ನು ನೋಡಿಕೊಂಡು ಮತ್ತೆ ಕೆಲವರೆಲ್ಲ ಉಗ್ರ ರೂಪವನ್ನು ನೋಡಿ ನಾವೆಷ್ಟು ಸಮಯ ಬದುಕಲಿತ್ತು ಅಂತೇಳಿ ಒದ್ದಾಡ್ತಾ ಇದ್ದಾರೆ, ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಪ್ರಸನ್ನಗೊಳಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಮಹರ್ಷಿ ಸಿದ್ಧ ಸಂಘ ಏನ್ ಮಾಡ್ತಾ ಇದ್ದಾರೆ? ನಿನ್ನ ಉಗ್ರ ರೂಪವನ್ನು ನೋಡಿಕೊಂಡು ಅವರು ಬರೀ ಬದಲಾಗಿ ಸ್ವಸ್ತಿ ವಾಚನ ಮಾಡ್ತಾ ಇದ್ದಾರೆ. ಅನೇಕ ಸ್ತೋತ್ರಗಳ ಮೂಲಕ, ವಿಶಾಲವಾಗಿರ್ತಕ್ಕಂಥ ಸ್ತೋತ್ರಗಳ ಮೂಲಕ ಸ್ವಸ್ತಿ ವಾಚನ ಮಾಡ್ತಾ ಇದ್ದಾರೆ. ಯಾಕೆ? ನಿನ್ನ ತತ್ವದ ಯಥಾರ್ಥ ರಹಸ್ಯವನ್ನು ತಿಳಿದ ಕಾರಣ. ಯಾರು ಶಾಸ್ತ್ರನಾಗಿ ಒದ್ದಾಡ್ತಾ ಜೀವನ ಮಾಡ್ತಾರಂತಂದ್ರೆ ಯಥಾರ್ಥವಾದ ತತ್ವವನ್ನು ತಿಳಿಯದ ಕಾರಣ. ಇಷ್ಟೇ. ಮಹರ್ಷಿಗಳಾಗ್ಲಿ ಮನುಷ್ಯರಾಗ್ಲಿ ಯಾರೇ ಆಗ್ಲಿ ಸತ್ಯದ ಅರಿವು, ಸತ್ಯದ ಜ್ಞಾನ ಇಲ್ಲದ ಕಾರಣ ಸಣ್ಣ ಸಣ್ಣದಕ್ಕೆಲ್ಲ ಬೈಕೊಟ್ಟು ಹಂಗಂತೆ ಏನೇನು ಇರಲ್ವ ಅಂತ ಹೇಳಿ ಅಲ್ಲ, ಇರ್ಬೋದೇನು ಇಲ್ಲ ಅಂತ. ಆದ್ರೆ ಇವನ ಎಲ್ಲ ಬೈಬಿತ್ರಾಗಿ ನೋಡಿ ಇದೇನಾಗುತ್ತೆ, ಯಾಕೆ? ತತ್ವದ ಯಥಾರ್ಥ ರಹಸ್ಯವನ್ನ ತಿಳಿಯದ ಕಾರಣ. ನೀವೆಲ್ಲ ಹೀಗೆ ಇದ್ಬಿಡ್ತೇವೆ, ನಾನು ಹೀಗೆ ಇದ್ಬಿಡ್ತೀನಿ. ಜೀವನ ಅಂದ್ರೆ ಬರೀ ನೋಡ್ತಕ್ಕಂತ, ಕಾಣುವಂತ, ಕೇಳುವಂತ, ತಿನ್ನುವಂತ ಇದೇ ಸತ್ಯ, ಇದಕ್ಕಾಗಿ ಜೀವನ ಬದುಕು. ಈ ರೀತಿ ಇದ್ದಾಗ ಸಹಜವಾಗಿ ಭಯ ಬರುತ್ತದೆ. ಯಾಕೆ? ಯಥಾರ್ಥ ತತ್ವದ ಜ್ಞಾನ ಇಲ್ಲ. ಯಥಾರ್ಥ ತತ್ವ ರಹಸ್ಯವನ್ನು ತಿಳಿದಿದ್ದಾರೆ. ಆದ ಕಾರಣ ಅಂತ ಉಗ್ರ ರೂಪವನ್ನು ನೋಡಿಕೊಂಡು ಕೂಡ ಅವರಿಗೆ ಏನು ಭಯಭೀತರಾಗ್ತಾ ಇಲ್ಲ. ಆದ್ರೆ ಸಮಸ್ತ ಜಗತ್ತಿನ ಶ್ರೇಯಸ್ಸಿಗಾಗಿ ಏನ್ ಮಾಡ್ತಾ ಇದ್ದಾರೆ? ಪ್ರಾರ್ಥನೆ, ಸ್ವಸ್ತಿ ವಾಚನ ಮಾಡ್ತಾ ಇದ್ದಾರೆ, ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹೆಂಗೆ? ಅನೇಕ ಪ್ರಕಾರದ ಸುಂದರ ಭಾವಮಯ ಸ್ತೋತ್ರಗಳ ಮೂಲಕ, ಭಾವಮಯ ಸ್ತೋತ್ರಗಳು, ಅದರಲ್ಲಿ ಲೀನವಾಗಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಶ್ರದ್ಧೆ ಮತ್ತು ಪ್ರೇಮಪೂರ್ವಕವಾಗಿ ನಿನ್ನ ಸ್ತುತಿಯನ್ನ ಮಾಡುತ್ತಿರುವಂತೆ ನಾನ್ ನೋಡ್ತಾ ಇದ್ದೇನೆ.
ನಾನು ಏನೇನ್ ನೋಡ್ತಾ ಇದ್ದೀನಿ ಅದನ್ನ ಅರ್ಜುನ ವರ್ಣನೆ ಮಾಡ್ತಾ ಇದ್ದಾರೆ. ಇವರೆಲ್ಲ ಭಯಭೀತರಾಗಿ ನಿಮ್ಮ ಮುಖವನ್ನು ಪ್ರವೇಶ ಮಾಡ್ತಾರೆ. ಕೆಲವರು ಮಹರ್ಷಿ ಸಿದ್ಧ ಸಂಘಗಳು ಅಂತ ಉಗ್ರವಾದ ರೂಪವನ್ನು ನೋಡಿ ಕೂಡ ಯಾವುದೇ ಭಯಭೀತಿ ಇಲ್ಲದೆ, ಕಾರಣ ಯಥಾರ್ಥವಾದ ತತ್ವದ ಯಥಾರ್ಥ ರಹಸ್ಯವನ್ನು ತಿಳಿದ ಕಾರಣ ಅವರು ಸ್ತುತಿ ಮಾಡ್ತಾ ಇದ್ದಾರೆ, ಸ್ತೋತ್ರ ಮಾಡ್ತಾ ಇದ್ದಾರೆ, ಸ್ವಸ್ತಿ ವಾಚನ ಮಾಡ್ತಾ ಇದ್ದಾರೆ. ಇವೆಲ್ಲವನ್ನ ನಾನು ನೋಡ್ತಾ ಇದ್ದೀನಿ ಪ್ರತ್ಯಕ್ಷವಾಗಿ. ರುದ್ರಾದಿತ್ಯ ವಸವೋ ಏಚ ಸಾಧ್ಯ ವಿಶ್ವೇಶ್ವಿನೋ ಮರುತಶ್ಚೋಷ್ಮಪಾಶ್ಚ ಗಂಧರ್ವ ಯಕ್ಷ ಸುರಸಿದ್ಧ ಸಂಘ ವೀಕ್ಷಂತೆ ತ್ವಾಂ ವಿಸ್ಮಿತಾಶ್ಚೈವ ಸರ್ವೇ. ರುದ್ರಾದಿತ್ಯ ವಸವೋ ಏಚ ಸಾಧ್ಯ ವಿಶ್ವೇಶ್ವಿನೋ ಮರುತಶ್ಚೋಷ್ಮಪಾಶ್ಚ ಗಂಧರ್ವ ಯಕ್ಷ ಸುರಸಿದ್ಧ ಸಂಘ ವೀಕ್ಷಂತೆ ತ್ವಾಂ ವಿಸ್ಮಿತಾಶ್ಚೈವ ಸರ್ವೇ. ರುದ್ರಾದಿತ್ಯ ವಸವೋ ಯೇ ಚ ಸಾಧ್ಯ ವಿಶ್ವೇಶ್ವಿನೌ ಮರುತ ಚೋಷ್ಮಪಾಶ್ಚ ಗಂಧರ್ವ ಯಕ್ಷ ಸುರಸಿದ್ಧ ಸಂಘಾಃ ವೀಕ್ಷಂತೆ ತ್ವಾಂ ವಿಸ್ಮಿತಾಶ್ಚೈವ ಸರ್ವೇ. ರುದ್ರಾದಿತ್ಯ ವಸವೋ ಯೇ ಚ ಸಾಧ್ಯ ವಿಶ್ವೇಶ್ವಿನೌ ಮರುತಶ್ಚೋಷ್ಮಪಾಶ್ಚ ಗಂಧರ್ವ ಯಕ್ಷಾಸುರಸಿದ್ಧ ಸಂಘಾಃ ವೀಕ್ಷಂತೆ ತ್ವಾಂ ವಿಸ್ಮಿತಾಶ್ಚೈವ ಸರ್ವೇ. ವಿಶ್ವೇಶ್ವರಶ್ಚೋಷ್ಮಪಾಶ್ಚ ಗಂಧರ್ವ ವೀಕ್ಷಂತೆ ತ್ವಾಂ ವಿಸ್ಮಿತಾಶ್ಚೈವ ಸರ್ವೇ. ಯೇ ರುದ್ರಾದಿತ್ಯಃ ಚ ವಸವಃ ಸಾಧ್ಯಃ ವಿಶ್ವೇ ಅಶ್ವಿನೌ ಚ ಮರುತಃ ಚ ಊಷ್ಮಪಾಃ ಚ ಗಂಧರ್ವ ಯಕ್ಷಾಸುರಸಿದ್ಧ ಸಂಘಾಃ ते सर्वे त्वां वीक्षन्ते. ಅಪ್ಪಾಜಿ ಸ್ವಲ್ಪ ಬೇಕಾಯ್ತು ಈಗೇನಾ? ಇಲ್ಲ, ಇವಾಗ ಅಪ್ಪಾಜಿ ಇವಾಗ. ಈಗ ಸರಿ ಇದೆಯಲ್ಲ? ಈಗ ಸರಿ ಇದೆ ಅಪ್ಪಾಜಿ. ಹನ್ನೊಂದು ರುದ್ರರು ಮತ್ತು 12 ಆದಿತ್ಯರು ನೋಡಿ. ಆ ಒಂದೇ ಪದ್ಧತಿ ರುದ್ರ ಎಸ್ ಆದಿತ್ಯ ರುದ್ರ. 11 ರುದ್ರರು ಮತ್ತು 12 ಆದಿತ್ಯರು ಚ ಅಂತಕ್ಕಂಥದ್ದು ಅಂದಿಲ್ಲ. 10 ಹಾಗೂ ವಾಸವಃ ಅಷ್ಟವಸುಗಳು. ಆದ್ರ 11 ಜನ ರುದ್ರರಾರು, 12 ಜನ ಅಷ್ಟವಸುಗಳು ಯಾರು, ಎಲ್ಲ ಅಶ್ವಿನ ಯಾರು ಅಂತ ಕೂಡ ನೋಡಿದ್ವಿ. ಹಾಗೂ ಮರುತಃ ಮರುದ್ಗಣಗಳು. ಅಶ್ವಿನಿ ಯಾರು, ಅವ್ರು ಯಾರ ಮಕ್ಕಳವರೊಬ್ರು. ಮತ್ತು ಅವರು ಹೇಗೆ ಯವನವನ್ನು ಕೊಟ್ಟು ನಾವು ಊಷ್ಮಪಾಹ ಪಿತೃವಿನ ಸಮುದಾಯ. ಊಷ್ಮಪಾಹ ಅಂದ್ರೆ ಪಿತೃವಿನ. ಗಂಧರ್ವ ಯಕ್ಷಾಸುರ ಸಿದ್ಧ ಸಂಘ. ಗಂಧರ್ವರು ಯಕ್ಷರು ರಾಕ್ಷಸರು
ಸಮುದಾಯವಿದೆಯೋ ತೇ ಅವರು ಸರ್ವೇ ವಿಸ್ಮಿತಾಃ ಎಲ್ಲರೂ ವಿಸ್ಮಿತರಾಗಿ ತ್ವಾಂ ನಿನ್ನನ್ನ ವೀಕ್ಷಂತೆ ನೋಡ್ತಾ ಇದ್ದಾರೆ. ಯಾವ ಏಕಾದಶಿ ರುದ್ರರು ಮತ್ತು ದ್ವಾದಶಿ ಹಾಗೂ ಅಷ್ಟವಸುಗಳು ಸಾಧ್ಯರು ವಿಶ್ವ ದೇವತೆಗಳು ಅಶ್ವಗಳು ಹಾಗೂ ಮರುದ್ಗಣರು ಮತ್ತು ಪಿತೃಗಳ ಸಮುದಾಯ ಹಾಗೆ ಗಂಧರ್ವರು ಯಕ್ಷರು ರಾಕ್ಷಸರು ಮತ್ತು ಸಿದ್ಧರುಗಳ ಸಮುದಾಯ ಇದೆಯೋ ಅವರೆಲ್ಲರೂ ಹೇಗೆ ವಿಸ್ಮಿತರಾಗಿ ನಿನ್ನ ನೋಡ್ತಾರೆ. ಹಾಗೆ ನೋಡ್ಕೊಂತ ಇದ್ಬಿಟ್ಟಿದ್ದಾರೆ. ನಿಮ್ಮ ನೋಟ ಹಂಗೆ ಇರ್ತಿದ್ದಾರೆ. ಏನದು ರುದ್ರಾಹ ಆದಿತ್ಯಾಹ ವಸವಃ ಸಾಧ್ಯಾಹ ವಿಶ್ವೇ ಅಶ್ವಿನೌ ಮತ್ತು ಮರುತಃ ಇವೆಲ್ಲ ಬೇರೆ ಬೇರೆ ಯಾವ ಯಾವ ದೇವತೆಗಳ ವಾಚಕ ಅಂತ. 11 ರುದ್ರರು ಏಕಾದಶರು, 12 ಜನ ಆದಿತ್ಯರು, 2 ಜನ ಆದಿತ್ಯರು, 8 ಮಂದಿ ವಸುಗಳು ಮತ್ತು 49 ಮರುತುಗಳು. ಈ 4 ಪ್ರಕಾರದ ದೇವತೆಗಳ ಸಮೂಹಗಳ ವರ್ಣನೆಯಾದರೂ 10ನೇ ಅಧ್ಯಾಯದ 29ನೇ ಮತ್ತು 36ನೇ ಶ್ಲೋಕಗಳಲ್ಲಿ ಆ ಶ್ಲೋಕಗಳ ವ್ಯಾಖ್ಯೆಯಲ್ಲಿ ಮತ್ತು ಅದರ ಟಿಪ್ಪಣಿಯಲ್ಲಿ ಹಾಗೂ ಅಶ್ವಿನಿ ಕುಮಾರರ ವ್ಯಾಖ್ಯೆಯನ್ನ 11ನೇ ಅಧ್ಯಾಯದ 6ನೇ ಶ್ಲೋಕದ ಟಿಪ್ಪಣಿಯಲ್ಲಿ ಮಾಡಲಾಗಿದೆ. ಅಲ್ಲಿ ನೋಡ್ಬೇಕು. ಮನ, ಹನುಮಂತ, ಪ್ರಾಣ, ನರ, ಯಾನ, ಚಿತ್ತಿ, ಹಯ, ನಯ, ಹಂಸ, ನಾರಾಯಣ, ಪ್ರಭವ ಮತ್ತು ವಿಭವ 12 ಸಾಧ್ಯ ದೇವತೆಗಳು ಮತ್ತು ಕ್ರತು, ದಕ್ಷ, ಶ್ರವ, ಸತ್ಯ, ಕಾಲ, ಕಾಮ, ದುನಿ, ಕುರ್ವಾನ್, ಪ್ರಭವಾನ್ ಮತ್ತು ರೋಚಮಾನ್ ಎತ್ತು ವಿಶ್ವೇ ದೇವತೆಗಳಾಗಿದ್ದಾರೆ. ಆದಿತ್ಯ ಮತ್ತು ರುದ್ರ ಮೊದಲಾದ ದೇವತೆಗಳ 8 ಗಣ ಸಮುದಾಯಗಳು ಇವೆ. ಅವುಗಳಲ್ಲೇ ಸಾಧ್ಯ ಮತ್ತು ವಿಶ್ವದೇವರು ಕೂಡ 2 ವಿಭಿನ್ನ ಗಣಗಳಾಗಿವೆ. ಬ್ರಹ್ಮಾಂಡ ಪುರಾಣ ಇಲ್ಲಿ ರುದ್ರ, ಆದಿತ್ಯ, ವಸವ, ಸಾಧ್ಯ, ವಿಶ್ವೇಶ್ವಿನೋ ಮರುತಃ ಇವರೆಲ್ಲ ಬೇರೆ ಬೇರೆ ಯಾವ ದೇವತೆಗಳ ವಾಚಕ ಅಂತ ಪ್ರಶ್ನೆ ಮಾಡ್ತಾ. 11 ರುದ್ರರು, 12 ಆದಿತ್ಯರು, 8 ಮಂದಿ ವಸುಗಳು ಮತ್ತು 49 ಮರುತುಗಳು. ಈ 4 ಪ್ರಕಾರದ ಎಲ್ಲ ದೇವತೆಗಳೇ. ಏನೋ 11 ರುದ್ರರು, 12 ಆದಿತ್ಯರು, 8 ಮಂದಿ ವಸುಗಳು, 49 ಮರುತುಗಳು ಇವೆಲ್ಲ ಕೂಡ ದೇವತೆಗಳೇ. ಆ ದೇವತೆಗಳ ಸಮೂಹಗಳ ವರ್ಣನೆ ಯಾರ್ದ್ರು ಇಲ್ಲಿ 10ನೇ ಅಧ್ಯಾಯ 21ನೇ ಮತ್ತು 23ನೇ ಶ್ಲೋಕಗಳ ವ್ಯಾಪ್ತಿಯಲ್ಲಿ ಮತ್ತು ಅದರ ಟಿಪ್ಪಣಿಯಲ್ಲಿ ಹಾಗೂ ಅಶ್ವಿನಿ ಕುಮಾರರ ವ್ಯಾಖ್ಯೆಯನ್ನು 11ನೇ ಅಧ್ಯಾಯದ 6ನೇ ಶ್ಲೋಕದ ಟಿಪ್ಪಣಿಯಲ್ಲಿ ಮಾಡಲಾಗಿದೆ. ಒಂದ್ಸರಿ ನೋಡೋಣ ಏನ್ ಮಾಡಿದೆ. ಮೊದಲನೇದಾಗಿ 10ನೇ ಅಧ್ಯಾಯ 21ನೇ 10ನೇ ಅಧ್ಯಾಯ 21ನೇ ಶ್ಲೋಕ. ಹೀಗೆ ಮೊದಲನೇದಾಗಿ ಇಲ್ಲಿ ಏನಿದೆ ಮರುತು ಅವರ ಹೆಸರು ನೋಡಿ ಹೆಂಗಿದೆ ಅಂತ ಹೇಳಿ ಮತ್ತೆ ನಾವು ಹೇಳಿದ್ವಿ. ಈಗ ಒಂದ್ಸರಿ ಮತ್ತೆ ಹೇಳೋಣ. ಒಟ್ಟು ಮರುತ್ ದೇವತೆಗಳು ಇವರೆಲ್ಲ ಕೂಡ ದೇವಗಣಗಳು ಅಂತ ಹೇಳ್ತಿದ್ದಾರೆ. ಯಾರು 11 ರುದ್ರರು, 12 ಜನ ಆದಿತ್ಯರು, 8 ಮಂದಿ ವಸುಗಳು, 49 ಮರುತುಗಳು. ಈಗ ಮೊದಲನೇದಾಗಿ ಮರುತುಗಳು ನೋಡೋಣ ಯಾರು ಅಂತ ಹೇಳಿ. 21 ನೋಡಿ ಮರುತುಗಳು. ತತ್ವಜ್ಯೋತಿ, ಆದಿತ್ಯ, ಸತ್ಯಜ್ಯೋತಿ, ಕ್ರಿಯಜ್ಯೋತಿ, ಸಜ್ಜ್ಯೋತಿ, ಜ್ಯೋತಿಷ್ಮಾನ್, ಹರಿತ, ಋತಜಿತ್ತು, ಸತ್ಯಜಿತ್ತು, ಸುಷೇಣ, ಸೇನಜಿತ್ತು, ಸತ್ಯಮಿತ್ರ, ಅಭಿಮಿತ್ರ, ಹರಿಮಿತ್ರ,
ಕೃತ, ಸತ್ಯ, ಧ್ರುವ, ಧರ್ಥ, ವಿದರ್ಥ, ವಿದಾರಯ, ದ್ವಾಂತ, ದುನಿ, ಉಗ್ರ, ಭೀಮ, ಅಭಿಯು, ಸಾಕ್ಷಿಪ, ಈದೃಕು, ಅನ್ಯಾದೃಕು, ಯಾದೃಕು, ಪ್ರತಿಕೃತ, ಋಕು, ಚಮಿತಿ, ಸಂರಂಭ, ಈದೃಕ್ಷ, ಪುರುಷ, ಅನಾದೃಕ್ಷ, ಚೇತಸ, ಸಮಿತ, ಸಮಿದೃಕ್ಷ, ಪ್ರತಿದೃಕ್ಷ, ಮರುತಿ, ಸರತ, ದೇವ, ದಿಶ, ಯಜುಹು, ಅನುದೃಕು, ಸಾಮ, ಮಾನುಷ ಮತ್ತು ವಿಶ್ ವಿಶ್ ಇಷ್ಟು ಜನ 49 ದೇವತೆಗಳು. ವಿಶ್ ಕೊನೆಯದಾಗಿ. ಇನ್ನು ಗರುಡ ಪುರಾಣ ಮತ್ತು ಬೇರೆ ಬೇರೆ ಪುರಾಣಗಳಲ್ಲಿ ನಾಮಭೇದ ಅವರಿಗಿದೆ ಅಂತ ಹೇಳ್ತಾರೆ. ಅಷ್ಟಾಯ್ತು. ಈಗ ಮೂರನೇದು. ಈಗ ನೋಡೋಣ ಮತ್ತೆ ಬರ್ತದೆ. ಈಗ ಕಶ್ಯಪರ ಪತ್ನಿ ದ್ವಿತೀಯ ಅನೇಕ ಪುತ್ರರಾಗಿ ಮಾರುದ ಮೂರು. ಈಗ ನೋಡೋಣ. ಕಶ್ಯಪರ ಪತ್ನಿ ದ್ವಿತೀಯ ಅನೇಕ ಪುತ್ರರು ನಷ್ಟವಾಗಿ ಹೋದ ಮೇಲೆ ತನ್ನ ಪತಿ ಕಶ್ಯಪರನ್ನ ತನ್ನ ಸೇವೆಯಿಂದ ಪ್ರಸನ್ನಗೊಳಿಸಿದಳು. ಅವಳು ಸಮ್ಯಕ್ ಆರಾಧನೆಯಿಂದ ಸಂತುಷ್ಟರಾದ ತೇಜಸ್ವಿಗಳಲ್ಲಿ ಶ್ರೇಷ್ಠರಾದ ಕಶ್ಯಪರು ಅವಳಿಗೆ ವರವನ್ನು ಕೊಟ್ಟು ಸಂತುಷ್ಟಗೊಳಿಸಿದರು. ಆ ಸಮಯದಲ್ಲಿ ಅವಳು ಇಂದ್ರನ ವಧೆ ಮಾಡುವುದರಲ್ಲಿ ಸಮರ್ಥನಾದ ಓರ್ವ ತೇಜಸ್ವಿ ಪುತ್ರನ ವರವನ್ನು ಕೇಳಿದಳು. ಮುನಿ ಶ್ರೇಷ್ಠ ಕಶ್ಯಪರು ಅವಳಿಗೆ ಅಭೀಷ್ಟವನ್ನು ಕೊಟ್ಟರು ಮತ್ತು ಅತಿ ಉಗ್ರ ವರವನ್ನು ಕೊಡುವಾಗ ಒಂದು ವೇಳೆ ನೀನು ನಿತ್ಯವೂ ಭಗವಂತನ ಧ್ಯಾನದಲ್ಲಿ ತತ್ಪರಳಾಗಿದ್ದು ತನ್ನ ಗರ್ಭವನ್ನ ಪವಿತ್ರತೆ ಮತ್ತು ಸಂಯಮದೊಂದಿಗೆ 100 ವರ್ಷಗಳ ಕಾಲ ಧರಿಸಬಲ್ಲೆಯಾದರೆ ನಿನ್ನ ಪುತ್ರನು ಇಂದ್ರನನ್ನು ಕೊಲ್ಲುವನಾಗುವನು. ಆ ಗರ್ಭವನ್ನು ತನ್ನ ವಧೆಯ ಕಾರಣವೆಂದರೆ ದೇವರಾಜೇಂದ್ರನು ಕೂಡ ವಿನಯಪೂರ್ವಕ ದ್ವಿತೀಯ ಸೇವೆಯನ್ನು ಮಾಡಲು ಬಂದನು. ಅವಳ ಪವಿತ್ರತೆಯಲ್ಲಿ ಎಂದಾದರೂ ವಿಘ್ನ ಉಂಟಾದರೆ ನಾನು ಏನಾದರೂ ಮಾಡಬಹುದು. ಇದೇ ಪ್ರತೀಕ್ಷೆಯಲ್ಲಿ ಇಂದ್ರನು ಅಲ್ಲಿ ಯಾವಾಗಲೂ ಉಪಸ್ಥಿತನಾಗ್ತಾ ಇದ್ದನು. ಕೊನೆಯಲ್ಲಿ 100 ವರ್ಷಗಳು ಸ್ವಲ್ಪ ದಿನಗಳು ಕಡಿಮೆ ಇದ್ದುವು. ಆಗ ಒಂದು ದಿನ ದ್ವಿತೀಯ ಕಾಲು ತುಳಿಯದೆ ತನ್ನ ಹಾಸಿಗೆಯಲ್ಲಿ ಮಲಗಿದಳು. ಅದೇ ಸಮಯದಲ್ಲಿ ನಿದ್ದೆ ಅವಳನ್ನು ಆವರಿಸಿತು. ಆಗ ಇಂದ್ರನು ಸಮಯ ಸಾಧಿಸಿ ಕೈಯಲ್ಲಿ ವಜ್ರಾಯುಧ ನಡೆದುಕೊಂಡು ಅವಳ ಗರ್ಭದಲ್ಲಿ ಪ್ರವೇಶಿಸಿದನು ಮತ್ತು ಅವನ ಆ ಮಹಾಗರ್ಭವನ್ನು 7 ತುಂಡಾಗಿಸಿದನು. ಈ ಪ್ರಕಾರ ವಜ್ರದಿಂದ ಪೀಡಿತವಾದ್ರಿಂದ ಆ ಗರ್ಭವು ಜೋರಾಗಿ ಅಳಲು ತೊಡಗಿತ್ತು. ಅದಕ್ಕೆ ಪುನಃ ಅಳಬೇಡ ಎಂದು ಹೇಳಿದನು ಮಾರುದ. ಆದರೆ ಯಾವಾಗ ಆ ಗರ್ಭವು 7 ಭಾಗಗಳಾಗಿ ವಿಭಕ್ತವಾಗಿದ್ದರೂ ಸತ್ತಿಲ್ಲವೋ ಇಂದ್ರನು ಅತ್ಯಂತ ಕುಪಿತನಾಗಿ ಪುನಃ ಒಂದೊಂದರ 7 ತುಂಡುಗಳಾಗಿಸಿ ಈ ಪ್ರಕಾರ 49 ಆಗಿ ಅವು ಜೀವಂತವಾಗಿ ಇದ್ದುವು. ಆಗ ಇಂದ್ರನು ಇವರು ಸಾಯಲಾರರೆಂದು ತಿಳಿದನು. ಅವರೇ ಗತಿ ವೇಗವುಳ್ಳ ಮರುತ್ ನಾಮಕ ದೇವತೆಗಳು, ಮರುದ್ದೇವತೆಗಳು. ಅವರು ಇಂದ್ರನಿಗೆ ಮಾರೋದಿಹಿ ವಿವರಿಸಬೇಡೆಂದು ವಿಷ್ಣು ಪುರಾಣ ಹೇಳಿದೆ. ಏಕಾದಶ ರುದ್ರಲ್ಲಿ ಬರ್ತಾರೆ ನೋಡಿ. ಏಕಾದಶ ರುದ್ರರು ಹರ, ಬಹುರೂಪ, ತ್ರ್ಯಂಬಕ, ಅಪರಾಜಿತ, ವೃಷಾಕಪಿ, ಶಂಭು, ಕಪರ್ದಿ, ರೈವತ, ಮೃಗವ್ಯಾಧ, ಶರ್ವ ಮತ್ತು ಕಪಾಲಿ ಇವರನ್ನೇ ಏಕಾದಶ ರುದ್ರರು ಅಂತ ಹೇಳ್ತಾರೆ. ಇನ್ನು 8 ವಸುಗಳು ದರ, ಧ್ರುವ, ಸೋಮ, ಅಹಹ, ಅನಿಲ, ಅನಲ, ಪ್ರತ್ಯೂಷ ಮತ್ತು ಪ್ರಭಾಸ 8 ಮಂದಿ ಅಷ್ಟವಸುಗಳು. ಇವೆಲ್ಲ ನಾವು ನೋಡಿದ್ವಿ. ಆಯ್ತು, ನೋಡೋಣ. 11 ರುದ್ರ ಆಯ್ತು, 12 ಜನ ಆದಿತ್ಯರು. ಆಯತ್ರ ಬಗ್ಗೆ ನೋಡಲಿಲ್ಲ, ಎಲ್ಲ ಇದೆ.
ಪಶುಗಳಾಯ್ತು 49, ಮರುದೇವತೆಗಳು ಆಯ್ತು. ಈ ಆದಿತ್ಯರ ಹೆಸರು ಇಲ್ಲಿದ್ದಾವೆ. ಸಂತಂದ್ರಗಳು ನೋಡ್ತಾ ಇದ್ದೀರಾ? ಪುಸ್ತಕ ನೋಡ್ತಾ ಇದ್ದೀರಾ? ದ್ವಾದಶ ಆದಿತ್ಯರ ಹೆಸರು ಇಲ್ಲಿದ್ದಾವೆ. ಬರುತ್ತೆ ಹುಡ್ಕಾಡ್ತಾ ಇದ್ದೀನಿ ಗುರುಗೆ. ಸ್ವಲ್ಪ ಆ ಕಡೆ ಈ ಕಡೆ ಪ್ರಿಂಟ್ ಮಾಡ್ಬಿಟ್ಟಿದ್ದಾರೆ. ಅದೇ ಹುಡ್ತಾ ಇದೀನಿ ಗುರು. ಬಂತು ನೋಡಿ ಇಲ್ಲಿ ಬಂತು ನೋಡಿ. 476 ಪೇಜ್ ನಂಬರು 21ನೇ ಶ್ಲೋಕದ ಕೆಳಗೆ ಏನೋ ಇಲ್ಲಿ ಆದಿತ್ಯ ಶಬ್ದವು ಯಾವುದರ ವಾಚಕವಾಗಿದೆ ಮತ್ತು ಅವುಗಳಲ್ಲಿ ವಿಷ್ಣುವಾಗಿದ್ದೇನೆ. ಈ ಮಾತ್ರ ಏನು ಉತ್ತರ. ಆದಿತ್ಯ ದಾತ, ಮಿತ್ರ, ಆರ್ಯಮ, ಶಕ್ರ, ವರುಣ, ಅಂಶ, ಭಗ, ವಿವಸ್ವಾನ್, ಪೂಷ, ಸವಿತಾ, ತ್ವಷ್ಟ ಮತ್ತು ವಿಷ್ಣು ಹೆಸರಿನ 12 ಜನ ಮಕ್ಕಳನ್ನು ದ್ವಾದಶಾದಿತ್ಯ ಅಂತ ಹೇಳ್ತಾರೆ. ಸಿಕ್ತಲ್ಲ? ಸಿಕ್ತು ಗುರು. ಇವರೇ ದ್ವಾದಶಾದಿತ್ಯರು. ಎಲ್ರು ಸಿಕ್ದಂಗ ಆಯ್ತು. ಆದಿತ್ಯ, ಧಾತ, ಮಿತ್ರ, ಅರ್ಯಮ, ಶಕ್ರ, ವರುಣ, ಅಂಶ, ಭಗ, ವಿವಸ್ವಾನ್, ಪೂಷ, ಸವಿತಾ, ತ್ವಷ್ಟ ಮತ್ತು ವಿಷ್ಣು ಹೆಸರಿನ 12 ಮಕ್ಕಳು, ಅವರನ್ನೇ ದ್ವಾದಶ ಆದಿತ್ಯರು ಅಂತ ಹೇಳ್ತಾರೆ. ಆಯ್ತು. ಮುಂದೆ ಹೋಗೋಣ. ಈ 4 ಪ್ರಕಾರದ ದೇವತೆಗಳ ಸಮೂಹಗಳ ವರ್ಣನೆ ಆದರೂ ಹತ್ರ ನೋಡಿದ್ವಿ. ಇನ್ನು ಅವರ ಟಿಪ್ಪಣಿಯಲ್ಲಿ ಈಗ ಅಶ್ವಿನಿ ಕುಮಾರರ ವ್ಯಾಖ್ಯೆ 21 ಮತ್ತು 23ನೇ ಶ್ಲೋಕದ ವ್ಯಾಖ್ಯೆಯಲ್ಲಿ ಮತ್ತು ಅವರ ಟಿಪ್ಪಣಿಯಲ್ಲಿ ಹಾಗೂ ಅಶ್ವಿನಿ ಕುಮಾರರ ವ್ಯಾಖ್ಯೆಯನ್ನ 11ನೇ ಅಧ್ಯಾಯದ 6ನೇ ಶ್ಲೋಕದಲ್ಲಿ ಟಿಪ್ಪಣಿ ಮಾಡಲಾಗಿದೆ. ಎಲ್ಲಿ ನೋಡ್ಬೇಕು? 11ನೇ ಅಧ್ಯಾಯ 6ನೇ ಶ್ಲೋಕ ನೋಡೋಣ. ಅಶ್ವಿನಿ ಕುಮಾರರ ಬಗ್ಗೆ ಮೊನ್ನೆ ಕೇಳಿದಂಗೆ ನೆನಪಾಗ್ತಾ ಇದೆ ಹೌದಲ್ವಾ? ನೋಡಿ ಇಲ್ಲಿದ್ದಾರೆ 505 ಪೇಜ್ ನಂಬರ್ ಕೆಳಗೆ ಒಂದು ನಕ್ಷತ್ರ ಆಗ ಗುರ್ತಿದೆ. ಅಲ್ಲಿ ನೋಡಿ, ಇವರಿಬ್ಬರು ಸೂರ್ಯನ ಪತ್ನಿ ಸಂಜ್ಞೆಯಿಂದ ಹುಟ್ಟಿದವರೆಂದು ತಿಳಿಯಲಾಗಿದೆ. ಯಾರು? ಅಶ್ವಿನಿ ಕುಮಾರರು. ವಿಷ್ಣು ಪುರಾಣ ಅವುಗಳಲ್ಲಿ ಕೆಲವು ಕಡೆ ಇದೆ. ಇವರನ್ನ ಕಶ್ಯಪರ ಔರಸ ಪುತ್ರರು ಮತ್ತು ಅದಿತಿಯ ಗರ್ಭದಿಂದ ಹುಟ್ಟಿದವರು ಅಂತ ಹೇಳಿ ವಾಲ್ಮೀಕಿ ರಾಮಾಯಣದಲ್ಲಿ ಹೇಳ್ತಾರೆ, ಅರಣ್ಯಕಾಂಡದಲ್ಲಿ. ಹಾಗೂ ಕೆಲವು ಕಡೆ ಬ್ರಹ್ಮನ ಕಿವಿಯಿಂದ ಹುಟ್ಟಿದವರು ಅಂತ ಹೇಳಲಾಗ್ತಾ ಇದೆ. ಎಲ್ಲಾ ವರ್ಣನೆಗಳು ಯಥಾರ್ಥವಾಗಿವೆ. ಇವರು ದದ್ಯಗ್ ಮುನಿಯಿಂದ ಜ್ಞಾನವನ್ನ ಪ್ರಾಪ್ತ ಮಾಡಿಕೊಂಡಿದ್ದರು. ರಾಜ ಶರಿಯಾತಿಯ ಮಗಳು ಹಾಗೂ ಚವನ ಮುನಿಯ ಪತ್ನಿಯಾದ ಸುಕನ್ಯೆಯ ಮೇಲೆ ಪ್ರಸನ್ನರಾಗಿ ಇವರು ವೃದ್ಧ ಮತ್ತು ಅಂಧನಾದ ಚವರನಿಗೆ ಕಣ್ಣು ಮತ್ತು ನವ್ಯವನ್ನ ಕರುಣಿಸಿದ್ದರು. ನೋಡಿ ಹೇಗಿದೆ. ರಾಜ ಶರಿಯಾತಿಯ ಮಗಳು ಹಾಗೂ ಚವನ ಮುನಿಯ ಪತ್ನಿಯ ಸುಕನ್ಯೆಯ ಮೇಲೆ ಪ್ರಸನ್ನರಾಗಿ, ಯಾರು? ಅಶ್ವಿನಿ ಕುಮಾರ್ ಇಬ್ಬರು ಕೂಡ. ಇವರ ವೃದ್ಧ ಮತ್ತು ಅಂಧನಾದ ಚವರನಿಗೆ, ಇವ್ರು ಯಾರು ಅಂತ ನಮ್ಗೆ ಗೊತ್ತಾಯ್ತು ಈಗ, ಅವ್ರು ಯಾರ್ಯಾರು ಅಂತ ಹೇಳಿ. ಮತ್ತು ಅವರು ಸ್ವಲ್ಪ ಮಹಿಮೆ. ದದ್ಯಂಗ್ ಮುನಿ ಅವರಿಂದ ಜ್ಞಾನ ಪ್ರಾಪ್ತಿ ಮಾಡಿಕೊಂಡಿದ್ರು. ರಾಜ ಶರಿಯಾತಿಯ ಮಗಳು ಹಾಗೂ ಚವನ ಮುನಿ, ಶರಿಯಾತಿಯ ಮಗಳೇ ಚವನ ಮುನಿಯ ಪತ್ನಿ ಸುಕನ್ಯೆ, ಅವ್ರ ಮೇಲೆ ಪ್ರಸನ್ನರಾಗಿ. ಯಾಕೆ? ಇವ್ರಿಗೆ ವಯಸ್ಸಾಗಿತ್ತು, ವೃದ್ಧರಾಗಿದ್ದರು, ಅಂಧರಾಗಿದ್ದರು. ಆ ಚವನ ಮುನಿಯ ಕಣ್ಣು ಮತ್ತು ಯೌವನವನ್ನು ಕರುಣಿಸಿದ್ದರು. ಇವರ ಕಥೆಗಳು ಅನೇಕ ಕಡೆ ನೋಡ್ಲಿಕ್ಕೆ ನಮಗೆ ಸಿಗ್ತವೆ. ಇವರು ಚವನ, ಅಶ್ವಿನಿ ಕುಮಾರ್ ದೇವತೆಗಳ ವೈದ್ಯರು ಅಂತೇಳಿ ನೋಡ್ತಾ ಇದ್ದೀವಿ. ಆಯ್ತು, ಒಂದಾಯ್ತು. ಇನ್ನು ಮನ, ಹನುಮಂತ, ಪ್ರಾಣ, ನರ, ಯಾನ, ಚಿತ್ತಿ, ಹಯ, ನಯ, ಹಂಸ, ನಾರಾಯಣ, ಪ್ರಭವ ಮತ್ತು ವಿಭು ಈ 12 ಸಾಧ್ಯ ದೇವತೆಗಳು. ಇವ್ರ ಬಗ್ಗೆ ಇಲ್ಲಿದೆ ಕೆಳಗಿದೆ. ಮನೋ ನುಮಂತ ಪ್ರಾಣಶ್ಚ ನರೋ ಯಾನಶ್ಚ ವೀರ್ಯವಾನ್ ಚಿತ್ತಿರ್ಹಯೋ ನಯಶ್ಚೈವ ಹಂಸೋ ನಾರಾಯಣಸ್ತತ ಪ್ರಭವೋತ ವಿಭುಶ್ಚೈವ ಸಾಧ್ಯ ದ್ವಾದಶ ಜಗ್ನಿರೇ.
ಮನೋನುಮಂತ ಪ್ರಾಣಶ್ಚ ನರೋ ಯಾನಶ್ಚ ವೀರ್ಯವಾನ್ ಚಿತ್ತಿರ್ಹಯೋ ನ ಯಶ್ಚೈವ ಹಂಸೋ ನಾರಾಯಣ ಸ್ವತಃ ಪ್ರಭವೋತ ವಿಭುಶ್ಚೈವ ಸಾಧ್ಯ ದ್ವಾದಶ ಜಗ್ನಿರೇ. ಧರ್ಮನ ಪತ್ನಿ ದಕ್ಷ ಕನ್ಯೆ ಸಾಧ್ಯಲಿಂದ ಈ 12 ಜನ ಸಾಧ್ಯ ದೇವತೆಗಳ ಉತ್ಪತ್ತಿಯಾಯಿತು. ಸ್ಕಂದ ಪುರಾಣದಲ್ಲಿ ಇವರ ನಾಮಾಂತರಗಳು ಈ ಪ್ರಕಾರ ದೊರೆಯುತ್ತವೆ: ಮನ, ಹನುಮಂತ, ಪ್ರಾಣ, ನರ, ಅಪಾನ, ಭಕ್ತಿ, ಭಯ, ಅನಗ, ಹಂಸ, ನಾರಾಯಣ, ವಿಭು ಮತ್ತು ಪ್ರಭಾ. ಸ್ಕಂದ ಪುರಾಣದಲ್ಲಿ ಇವರ ಹೆಸರುಗಳು ಮನ್ವಂತರ ಭೇದದಿಂದ ಸರಿನೇ ಇದೆ. ಧರ್ಮನ ಪತ್ನಿ ದಕ್ಷ ಕನ್ಯೆಯಿಂದ, ಧರ್ಮನ ಪತ್ನಿ ದಕ್ಷ ಕನ್ಯೆ ಸಾಧ್ಯಲಿಂದ ಈ 12 ಜನ ಸಾಧ್ಯ ದೇವತೆಗಳು ಉತ್ಪನ್ನ ಆಗ್ತಾರೆ. ಯಾರು? ಸ್ಕಂದ ಪುರಾಣದಲ್ಲಿ ಇವರ ನಾಮಾಂತರಗಳು ಬೇರೆ ಬೇರೆ ಪ್ರಕಾರ ದೊರೀತಾರೆ. ಸ್ಕಂದ ಪುರಾಣದಲ್ಲಿ ಹೇಳ್ತಾರೆ: ಮನ, ಹನುಮಂತ, ಪ್ರಾಣ, ನರ, ಅಪಾನ, ಭಕ್ತಿ, ಭಯ, ಅನಗ, ಹಂಸ, ನಾರಾಯಣ, ಪ್ರಭು, ವಿಭು ಮತ್ತು ಪ್ರಭು. ಮನ್ವಂತರ ಭೇದದಿಂದ ಅವರ ಹೆಸರಿಗಲ್ಲ. ಯಾರ ಹೆಸರು? ಸಾಧ್ಯ ದೇವತೆಗಳು ಹೆಸರು. ಮತ್ತು ಕ್ರತು, ದಕ್ಷ, ಶ್ರವ, ಸತ್ಯ, ಕಾಲ, ಯಮ, ಧುನಿ, ಕುರುವಾನ್, ಪ್ರಭವಾನ್ ಮತ್ತು ರೋಚಮಾನ್ ಈ 10 ವಿಶ್ವದೇವರಾಗಿದ್ದಾರೆ. ಯಾರು? ವಿಶ್ವೇ ದೇವಾಸ್ತು ವಿಶ್ವಾಯ ಜಗ್ನಿರೇ ದಶಮಿಶ್ರುತಾಃ ಕ್ರತುರ್ದಕ್ಷ ಶ್ರವಾಃ ಸತ್ಯಃ ಕಾಲಃ ಕಾಲೋ ಧ್ವನಿಸ್ತಥಾ ಕುರುವಾನ್ ಪ್ರಭವಾಂಶ್ಚೈವ ರೋಚಮಾನಶ್ಚ ತೇ ದಶ. ಇವೆಲ್ಲ ಕೂಡ ಯಾರ್ಯಾರು? ಧರ್ಮನ ಪತ್ನಿ ದಕ್ಷ ಕನ್ಯೆ ವಿಶ್ವಾದಿಂದ ಈ 10 ವಿಶ್ವ ದೇವತೆಗಳ ಉತ್ಪತ್ತಿ ಆಯಿತು. ಕೆಲವು ಪ್ರಾಣಿಗಳಲ್ಲಿ ಮನ್ವಂತರ ಭೇದದಿಂದ ಇವರ ಹೆಸರುಗಳು ಕೂಡ ನಾಮಾಂತರ ದೊರೀತವೆ. ಯಾರಿವರು ನೋಡ್ಬೋದು. ಏನು? ಕ್ರತು, ದಕ್ಷ, ಶ್ರವ, ಇವರೆಲ್ಲ ಕಾಲ, ಕಾಮ, ಧ್ವನಿ, ವಿಶ್ವವಾನ್, ಪ್ರಭವಾನ್ ಮತ್ತು ರೋಚಮಾನ್ ಈ 10 ವಿಶ್ವ ದೇವತೆಗಳಾಗಿದ್ದಾರೆ. ಇನ್ನು ಆದಿತ್ಯ ಮತ್ತು ರುದ್ರ ಮೊದಲಾದ ದೇವತೆಗಳು 8 ಗಣ ಸಮುದಾಯಗಳಿಲ್ಲಿವೆ. ಅವುಗಳಲ್ಲೇ ಸಾಧ್ಯ ಮತ್ತು ವಿಶ್ವದೇವರು ಕೂಡ 2 ವಿಭಿನ್ನ ಗಣಗಳಾಗಿವೆ. ಬ್ರಹ್ಮಾಂಡ ಪುರಾಣ ನೋಡೋಣ. ಇನ್ನು ಊಷ್ಮಪಾಹ ಪದವು ಏನಪ್ಪಾ ಯಾರ್ದು ಅಂತ ಹೇಳ್ತಾ ಮನುಸ್ಮೃತಿಯ 3ನೇ ಅಧ್ಯಾಯದ ಯಾರು ಊಷ್ಮಾನಃ ಅಂದ್ರೆ ಬಿಸಿ ಅನ್ನವನ್ನ ತಿನ್ನುತ್ತಾರೋ ಅವರನ್ನ ಊಷ್ಮಪಾಹ ಅಂತ ಹೇಳ್ತಾರೆ. ಮನುಸ್ಮೃತಿಯ 3ನೇ ಅಧ್ಯಾಯದ 237ನೇ ಶ್ಲೋಕದಲ್ಲಿ ಪಿತೃಗಳು ಬಿಸಿಯಾದ ಅನ್ನವನ್ನು ತಿನ್ನುತ್ತಾರೆ ಎಂದು ಹೇಳಲಾಗಿದೆ. ಆದ್ರಿಂದ ಇಲ್ಲಿ ಊಷ್ಮಪಾಹ ಪದವು ಪಿತೃಗಳ ಸಮುದಾಯದ ವಾಚಕವೆಂದು ತಿಳಿಯಬೇಕು. ಇದನ್ನ ಪಿತೃಗಳ ವಾಚಕ ಸಮುದಾಯ ಅಂತ ತಿಳ್ಕೋಬೇಕು. ಇಲ್ಲಿ ಊಷ್ಮಪಾಹ ಪದವು ಯಾರ ವಾಚಿಕ ಅಂತ ಪ್ರಶ್ನೆ ಮಾಡ್ತಾ, ಯಾರು ಊಷ್ಮಾನ್ನ ಬಿಸಿ ಅನ್ನವನ್ನು ತಿಂತಾರೋ ಅವರನ್ನ ಊಷ್ಮಪಾಹ ಅಂತ ಹೇಳ್ತಾರೆ. ಮನುಸ್ಮೃತಿಯ 3ನೇ ಅಧ್ಯಾಯದ 237ನೇ ಶ್ಲೋಕದಲ್ಲಿ ಪಿತೃಗಳು ಬಿಸಿಯಾದ ಅನ್ನವನ್ನು ತಿಂತಾರೆ ಅಂತ ಹೇಳಲಾಗಿದೆ. ಅದರಿಂದ ಇಲ್ಲಿ ಊಷ್ಮಪಾಹ ಪದವು ಪಿತೃಗಳ ಸಮುದಾಯದ ವಾಚಕ. ಯಾರವರು? ಪಿತೃಗಳ ಹೆಸರನ್ನು 10ನೇ ಅಧ್ಯಾಯದ 21ನೇ ಶ್ಲೋಕದ ವ್ಯಾಖ್ಯೆಯಲ್ಲಿ ಹೇಳಲಾಗಿದೆ. ಪಿತೃಗಳ ಹೆಸರನ್ನು 10ನೇ ಅಧ್ಯಾಯ 27ನೇ ಶ್ಲೋಕದಲ್ಲಿ ನೋಡೇ ಬಿಡೋಣ. 29ನೇ ಶ್ಲೋಕ, 10ನೇ ಅಧ್ಯಾಯ 29ನೇ ಶ್ಲೋಕ.
ನೋಡಿ ಸ್ವಲ್ಪ 29ನೇ ಶ್ಲೋಕ ನೋಡಿ 10ನೇ ಅಧ್ಯಾಯದ್ದು ಎಲ್ಲಿದೆ ಅಂತ. 489 ನಂಬರ್ ನೋಡಿ. ಎಲ್ಲಾ ವೃಕ್ಷಗಳ ಅಶ್ವತ್ಥವು ದೇವತೆಗಳಲ್ಲಿ ನಾರದ ಮನೆ ಸಂದರ್ಶಕರ ಮತ್ತು ನಾನೂರ 29ನೇ ಶ್ಲೋಕ 484 ಪದಿ. ಹೌದು. ಎಲ್ಲಿದೆ ಅದರ ವ್ಯಾಖ್ಯಾನ? ಅನಂತಾಸ್ಮಿ ನಾಗಾನಾಂ ವರುಣೋ ಯಾದಸಾಮಹಂ. ಆ ಶ್ಲೋಕ ಪದಿ. ಅಲ್ಲಮ್ಮ, ಈಗ ನಾ ಎಂತ ಹೇಳೋದು, ಅವ್ರ ಹೆಸರು ಎಲ್ಲಿ ಹೇಳಿದ್ದಾರೆ ಅಂತ ಅಷ್ಟೇ ಹೇಳ್ತಾರೆ. ಈಗ ಪಿತೃಗಳ ಹೆಸರನ್ನ 10ನೇ ಅಧ್ಯಾಯದ 29ನೇ ಶ್ಲೋಕದ ವ್ಯಾಖ್ಯಾನದಲ್ಲಿ ಹೇಳಲಾಗಿದೆ. 29ನೇ ಶ್ಲೋಕ ವ್ಯಾಖ್ಯಾನ ಇದೆ, ಅದ್ರಲ್ಲಿ ಹೇಳಿದ್ದಾರೆ ಅಂತ ಹೇಳಿದ್ದಾರೆ. ಆ ವ್ಯಾಖ್ಯಾನದಲ್ಲಿ ಪಿತೃದೇವತೆಗಳ ಹೆಸರು ಎಲ್ಲಿದೆ ಅಂತ ಇಲ್ಲಿ ಬಂದ್ ನೋಡಿ. ಸವ್ಯವಾಹ, ಅನಲ, ಸೋಮ, ಯಮ, ಅರ್ಯಮ, ಅಗ್ನಿಶ್ವಾತ ಮತ್ತು ಬರ್ಹಿಷದ 7 ಪಿತೃಗಳಿಗೆ. ಇವರಲ್ಲಿ ಅರ್ಯಮ ಪಿತೃ ಇದೆನಾ? ಮೊದಲು ಪ್ರಶ್ನೆ ಅರ್ಥ ಮಾಡ್ಕೋಬೇಕು. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? ಪಿತೃಗಳ ಹೆಸರನ್ನ 10ನೇ ಅಧ್ಯಾಯದ 29ನೇ ಶ್ಲೋಕದ ವ್ಯಾಖ್ಯೆಯಲ್ಲಿ ಹೇಳಲಾಗಿದೆ. ಇನ್ನು ಅರ್ಥ ಮಾಡ್ಕೊಳ್ಳಿ. 10ನೇ ಅಧ್ಯಾಯದ 29ನೇ ಶ್ಲೋಕದ ವ್ಯಾಖ್ಯಾನ ಅದರಲ್ಲಿ ಇದೆ ಅಂತ. ಅದೆಲ್ಲಿ ಬರ್ತದೆ? 487ನೇ ಪೇಜಲ್ಲಿ ಬರ್ತದೆ. ಹೌದಾ? ಅಲ್ಲ, 487. ವ್ಯಾಖ್ಯಾನ ಇದೇ ಸರಿ ಇದೆ. 485 ಪೇಜ್ ನಂಬರ್. ಅದರಲ್ಲಿ ಮತ್ತೆ ಇಲ್ಲಿ ಪಿತೃಗಳಲ್ಲಿ ಆರ್ಯವನನ್ನ ತನ್ನ ಸ್ವರೂಪ ಅಂತ ಹೇಳ್ತಾರೆ ನೋಡಿ. ಅಥವಾ ಅದ ಈ ಕೆಳಗೆ ಪಿತೃಗಳಲ್ಲಿ ಆರ್ಯಮಾನನ ತನ್ನ ಸ್ವರೂಪವೆಂದು ಕುಳಿತಿದ ಅಭಿಪ್ರಾಯವೇ. ಕವಿವಾಹ, ಅನಲ, ಸೋಮ, ಯಮ, ಅರ್ಯಮ, ಅಗ್ನಿಶ್ವಾತ ಮತ್ತು ಬರ್ಹಿಷದ 7 ಪಿತೃಗಳಿವೆ. ಕವಿವಾಹ ಇದೆ ಕರೆಕ್ಟ್. ನೋಡಿ, ಕೆಲವು ಕಡೆಗಳಲ್ಲಿ ಇವ್ರ ಹೆಸರುಗಳು ಪ್ರಕಾರದಿಂದ ಬರೀತವೆ. ಸುಕಾಲ, ಅಂಗೀರಸ, ಸುಸ್ವದ, ಸೋಮಪ, ಬೈರಾಜ, ಅಗ್ನಿಶ್ವಾತ ಮತ್ತು ಬರ್ಹಿಷದ ಮನ್ವಂತರ ಭೇದದಿಂದ ಈ ಹೆಸರುಗಳ ಭೇದವು ಕೂಡ ಸಂಭವಿಸಬಹುದು. ಇದೇ ಆಯ್ತು. ಎಲ್ರೂ ಮೀಟ್ ಮಾಡ್ಕೊಳ್ಳಿ. ಮೆಸೇಜ್ ತುಂಬಾ ಮೆಸೇಜ್ ಬರ್ತಾರೆ, ಮೀಟ್ ಮಾಡ್ಕೊಳ್ಳಿ. ಎಲ್ರೂ ಮೀಟ್ ಮಾಡ್ಕೊಳ್ಳಿ. ಆಯ್ತು. ಇನ್ನು ಗಂಧರ್ವೇಕ್ಷಾಸುರ ಸಿದ್ಧ ಸಂಘ ಈ ಪದವು ಯಾವ ಸಮುದಾಯಗಳ ಮೀಟ್ ಮಾಡ್ಕೊಳ್ಳಿ. ಅನ್ಮಿಟ್ ಹಂಗೆ ಇದೆ, ಮೀಟ್ ಮಾಡ್ಕೊಳ್ಳಿ. ಗಂಧರ್ವೇಕ್ಷಾಸುರ ಸಿದ್ಧ ಸಂಘ ಪದವು ಯಾವ ಪದಗಳ ಯಾವ ಸಮೂಹಗಳ ವಾಚಕವಾಗಿದೆ? ಕಶ್ಯಪರ ಪತ್ನಿ ಮುನಿ ಮತ್ತು ಪ್ರಾದಾಳಿಂದ ಹಾಗೂ ಅರಿಷ್ಟಾಳಿಂದ ಗಂಧರ್ವರ ಉತ್ಪತ್ತಿ ಆಯಿತೆಂದು ತಿಳಿಸಲಾಗಿದೆ. ಇವರು ರಾಗಿಣಿಗಳ ಜ್ಞಾನದಲ್ಲಿ ನಿಪುಣರಾಗಿದ್ದಾರೆ ಮತ್ತು ದೇವಲೋಕದ ವಾದ್ಯ ನೃತ್ಯ ಕಲೆಗಳಲ್ಲಿ ಕುಶಲರೆಂದು ತಿಳಿಸಲಾಗುತ್ತದೆ. ಯಕ್ಷರ ಉತ್ಪತ್ತಿಯು ಮಹರ್ಷಿ ಕಶ್ಯಪರ ಕಸ ಹೆಸರಿನ ಪತ್ನಿಯಿಂದ ಆಯಿತೆಂದು ತಿಳಿಯಲಾಗಿದೆ. ಭಗವಾನ್ ಶಂಕರನ ಗಣಗಳಲ್ಲಿಯೂ ಯಕ್ಷಜನರಿದ್ದಾರೆ. ಈ ಯಕ್ಷರ ಮತ್ತು ಉತ್ತಮ ರಾಕ್ಷಸರ ರಾಜನು ಕುಬೇರನನ್ನು ತಿಳಿಯಲಾಗುತ್ತದೆ. ದೇವತೆಗಳ ವಿರೋಧಿ ದೈತ್ಯ, ದಾನವ ಮತ್ತು ರಾಕ್ಷಸರನ್ನ ಅಸುರರೆಂದು ಹೇಳುತ್ತಾರೆ. ಕಶ್ಯಪರ ಪತ್ನಿ ದ್ವಿತಿಯಿಂದ ಉತ್ಪನ್ನರಾಗುವವರು ದೈತ್ಯರು ಮತ್ತು ಧನುವಿನಿಂದ ಹುಟ್ಟಿದವರು ದಾನವರೆಂದು ಹೇಳಲ್ಪಡುತ್ತಾರೆ. ರಾಕ್ಷಸರ ಉತ್ಪತ್ತಿಯು ವಿಭಿನ್ನ ಪ್ರಕಾರದಿಂದಾಗಿದೆ. ಕಪಿಲ ಮೊದಲಾದ ಸಿದ್ಧರೆಂದು ಹೇಳ್ತಾರೆ. ಈ ಎಲ್ಲ ಬೇರೆ ಬೇರೆ ಅನೇಕ ಸಮುದಾಯಗಳ ವಾಚಕವಾಗಿ ಇಲ್ಲಿ ಗಂಧರ್ವ ಯಕ್ಷಾಸುರ ಸಿದ್ಧ ಸಂಘ ಎಂಬ ಪದ
ಇದೆ. ಗಂಧರ್ವ ಯಕ್ಷ ಸುರಸಿದ್ಧ ಸಂಘ ಈ ಪದ ಯಾವ ಸಮುದಾಯಗಳ ವಾಚಕ ಅಂತ ಪ್ರಶ್ನೆ ಮಾಡಿ. ಕಶ್ಯಪರ ಪತ್ನಿ ಮುನಿ ಮತ್ತು ಪ್ರಾದ. ಕಶ್ಯಪರಿಗೆ ಇಬ್ಬರು ಪತ್ನಿಯರು, ಒಬ್ಬರ ಹೆಸರು ಮುನಿ, ಇನ್ನೊಬ್ಬರ ಹೆಸರು ಪ್ರಾದ. ಬಹುಶಃ ಇದು ಹಿಂದೆ ಕೂಡ ಬಂತು, ಇದೇ ಹೆಸರುಗಳು ಹಿಂದೆ ನಾವು ಕೇಳ್ದಂಗೆ ನನಗೆ ಜ್ಞಾಪಕ ಎಲ್ಲ ಇರ್ತದೆ. ಕಶ್ಯಪರ ಪತ್ನಿ ಮುನಿ ಮತ್ತು ಪ್ರಾದಾಳಿಂದ ಹಾಗೂ ಅರಿಷ್ಟಾಳಿಂದ, ಅಂದ್ರೆ 3 ಜನನ ಮುನಿ, ಪ್ರಾದ ಮತ್ತು ಅರಿಷ್ಟಾಳಿಂದ ಗಂಧರ್ವರ ಉತ್ಪತ್ತಿ ಆಯಿತೆಂದು ತಿಳಿಸಲಾಗಿದೆ. ಗಂಧರ್ವರು ಕಶ್ಯಪರ ಪತ್ನಿ ಮುನಿ, ಪ್ರಾದ ಮತ್ತು ಅರಿಷ್ಟ ಈ 3ರಿಂದ ಗಂಧರ್ವರ ಉತ್ಪತ್ತಿ ಆಯಿತೆಂದು ತಿಳಿಸಲಾಗಿದೆ. ಇವರು ರಾಗ ರಾಗಿಣಿಗಳ ಜ್ಞಾನದಲ್ಲಿ ನಿಪುಣರಾಗಿದ್ದಾರೆ. ರಾಗ ರಾಗಿಣಿಗಳು ಏನು? ರಾಗ ರಾಗಿಣಿ ಅಂದ್ರೇನು? ಸಂಗೀತ. ಗಂಧರ್ವರು ನಾವೇನಿವತ್ತು ಲೋಕದಲ್ಲಿ ಒಳ್ಳೆ ಯಾರು ಗಾಯನ ಮಾಡ್ತಾರೆ ಅವ್ರಿಗೆಲ್ಲ ಟೈಟ್ಲ್ ಕೊಡ್ತೀವಲ್ಲ, ಬಿರುದು. ಏನು? ಗಾನ ಗಂಧರ್ವ ಡಾಕ್ಟರ್ ರಾಜ್ಕುಮಾರ್, ಗಾನ ಗಂಧರ್ವ ಎಸ್ ಟಿ ಬಾಲಸುಬ್ರಹ್ಮಣ್ಯಂ. ಈ ಗಂಧರ್ವ ಶಬ್ದ ಎಲ್ಲಿಂದ ಬಂತು? ಗಂಧರ್ವರದ್ದು ಶಬ್ದ. ಸಂಗೀತ ಕೂಡ ಗಂಧರ್ವ ಲೋಕದಿಂದಲೇ ಮಾನವ ಲೋಕಕ್ಕೆ ಬಂತು ಅಂತ ಹೇಳ್ತಾರೆ. ಮಾನವ ಲೋಕದಲ್ಲಿ ಸಂಗೀತ ಇದಲ್ಲ ಹೇಳ್ತೀವಲ್ಲ, ಇಂಪಾರ್ಟೆಂಟ್ ಅಂತ ಹೇಳಿ. ಇಂಪಾರ್ಟೆಂಟ್ ವಸ್ತುಗಳು, ವಾಹನಗಳು. ಹಾಗೆ ಸಂಗೀತ ಕೂಡ ಇಂಪೋರ್ಟ್ ಅಲ್ಲೇನ್ ತಗೊಂಡ್ಬಂದಿದ್ದು ಗಂಧರ್ವರೇ ಇಲ್ಲಿ ತಗೊಂಡ್ ಬರ್ತಾರೆ ಸಂಗೀತವನ್ನು, ಆಯ್ತಾ? ಯಾಕೆ? ಆ ಗಂಧರ್ವರಲ್ಲಿ ಇವರು ವಿಶೇಷವಾಗಿ ರಾಗ ರಾಗಿಣಿಗಳು ಅಂದ್ರೆ ಏನು? ಆ ರಾಗ ಹಾಡೋದ್ರಲ್ಲಿ ಇವ್ರಿಗೆ ವಿಶೇಷವಾಗಿರ್ತಕ್ಕಂಥ ಪರಿಣಿತಿ ಇದೆ. ಆ ರಾಗ ರಾಗಿಣಿಗಳ ಜ್ಞಾನದಲ್ಲಿ ಇವರು ನಿಪುಣರಾಗಿದ್ದಾರೆ. ಗಂಧರ್ವ ಲೋಕದಿಂದಲೇ ಸಂಗೀತ ಎಂಬತಕ್ಕ ನಮಗೆ ಬಂದಿದೆ. ಮತ್ತು ದೇವಲೋಕದ ವಾದ್ಯ ನೃತ್ಯ ಕಲೆಗಳಲ್ಲಿ ಕುಶಲರನ್ನು ತಿಳಿಸಲಾಗಿದೆ. ದೇವಲೋಕದ ವಾದ್ಯ ನೃತ್ಯ ಕಲೆಗಳಲ್ಲಿ ಇವರು ಕುಶಲತ್ವೆ ಏನು? ಈ ವಾದ್ಯ ನೃತ್ಯ ಕಲೆ ಇವರಲ್ಲಿ ಒಳ್ಳೆ ಕುಶಲತೆ ಇರುತ್ತೆ. ಯಕ್ಷರ ಉತ್ಪತ್ತಿಯು ಮಹರ್ಷಿ ಕಶ್ಯಪರ ಕಸಾಹಿಸರನ ಪತ್ನಿಯಿಂದ ಆಯಿತು. ಮತ್ತೆ ಯಕ್ಷರಲಿಂದ ಬಂದರು ಅಂದ್ರೆ ಕಸಾಹಿಸರನ ಪತ್ನಿಯಿಂದ ಆಯಿತು ಎಂದು ತಿಳಿಸಲಾಗಿದೆ. ಇವರು ಯಾರು? ಕಶ್ಯಪರ ಪತ್ನಿ ಮುನಿ, ಪ್ರಾದ, ಅರಿಷ್ಟಾಳಿಂದ ಗಂಧರ್ವ ಉತ್ಪತ್ತಿ. ಅಂದ್ರೆ ಏನು? ಇನ್ನೂ ಜಾಸ್ತಿ ಜನ ಇದ್ದಾರೆ ಅಂತ ಹೇಳಿ. ಯಕ್ಷರ ಉತ್ಪತ್ತಿ ಹೆಂಗಾಯ್ತಪ್ಪ? ಇಲ್ಲೇನು? ಕಶ್ಯಪರ ಪತ್ನಿ ಮುನಿ ಮತ್ತು ಪ್ರಾದಾಳಿಂದ ಹಾಗೂ ಅರಿಷ್ಟಾಳಿಂದ ಗಂಧರ್ವರ ಉತ್ಪತ್ತಿ ಆಯಿತು. ಗಂಧರ್ವರು ಏನು ವಿಶೇಷ? ಇವರು ರಾಗ ರಾಗಿಣಿಗಳ ಜ್ಞಾನದಲ್ಲಿ ನಿಪುಣರಾಗಿದ್ದಾರೆ. ಇವರೆಲ್ಲ ಕೂಡ ಗಂಧರ್ವರು. ಮತ್ತು ದೇವಲೋಕದ ವಾದ್ಯ ನೃತ್ಯ ಕಲೆಯಲ್ಲಿ ಕುಶಲರವರೆಲ್ಲ ಕೂಡ. ಇಷ್ಟು ಗಂಧರ್ವರಾಯ್ತು. ಇನ್ನು ಯಕ್ಷರದ್ದು, ಯಕ್ಷರ ಉತ್ಪತ್ತಿ ಮಹರ್ಷಿ ಕಶ್ಯಪರ ಕಾಸಾಯಸರನ ಪತ್ನಿಯಿಂದ ಆಯಿತು ತಿಳಿಸಲಾಗಿದೆ. ಭಗವಾನ್ ಶಂಕರನ ಗಣಗಳಲ್ಲಿಯೂ ಯಕ್ಷ ಜನರಿದ್ದಾರೆ. ಪರಮಾತ್ಮ ಭಗವಾನ್ ಶಂಕರನ ಗಣಗಳಲ್ಲಿ ಯಕ್ಷರಿದ್ದಾರೆ. ಮಹರ್ಷಿ ಕಶ್ಯಪರ ಕಾಸಾಪತ್ನಿಯಿಂದ ಇವರ ಉತ್ಪತ್ತಿ ಆಯಿತು. ಯಕ್ಷರ ಮತ್ತು ಉತ್ತಮ ರಾಕ್ಷಸರ ರಾಜನು ಕುಬೇರ. ಯಕ್ಷರ ರಾಜ ಯಾರಪ್ಪ ಅಂದ್ರೆ ಯಕ್ಷರ ಮತ್ತು ಉತ್ತಮ ರಾಕ್ಷಸರ ರಾಜ ಯಾರು? ಕುಬೇರ. ರಾವಣ ಕೂಡ ಯಾರು? ಈ ಕುಬೇರನ ತಮ್ಮನೇ. ಅನ್ನದಿಂದ ಪುಷ್ಪಕ ವಿಮಾನವನ್ನು ಈ ರಾವಣಾಸುರನ ಹತ್ರ ಇದ್ದ ಪುಷ್ಪಕ ವಿಮಾನ ಯಾರದಪ್ಪ ಅಂದ್ರೆ ಕುಬೇರಂದು. ಆ ಕುಬೇರನಿಂದ ಬಲವಂತ ಕಿತ್ಕೊಂಡ್ ಬಂದ್ಬಿಡ್ತಾನೆ ಯಾರು? ರಾವಣ. ಈ ರಾಕ್ಷಸರಿಗೆಲ್ಲ ಯಾರು ರಾಜ ಅಂದ್ರೆ ಕುಬೇರ. ಅಷ್ಟೇ ಅಲ್ಲ, ಎಲ್ಲಾ ಸಂಪತ್ತು ಐಶ್ವರ್ಯಕ್ಕೂ ಅವನೇ ರಾಜ. ಕುಬೇರನೇ ಧನಾಧಿಪತಿ. ಈ ಯಕ್ಷರ ಮತ್ತು ಉತ್ತಮ ರಾಕ್ಷಸರ ರಾಜನು ಕುಬೇರನೆಂದು ತಿಳಿಸಲಾಗುತ್ತದೆ. ದೇವತೆಗಳ ವಿರೋಧಿ ದೈತ್ಯ ದಾನವ ಮತ್ತು ರಾಕ್ಷಸರನ್ನ
ಅಸುರರಿಂದ ಹೇಳ್ತಾರೆ. ಯಾರಿವರು? ದೇವತೆಗಳಿಗೆ ವಿರೋಧಿ, ದೈತ್ಯ, ದಾನವ, ಇವರಿಗೆ ಹೆಸರುಗಳು. ದೈತ್ಯರ ದೇವತೆಗಳ ವಿರೋಧಿ ಅಂತ ಹೆಸರಿದೆ. ದೈತ್ಯರು, ದಾನವರು, ರಾಕ್ಷಸರು, ಅಸುರರು ಅಂತ ಹೇಳಿ ಇವರಿಗೆ ಎಷ್ಟು ಹೆಸರು ನೋಡಿ. ಮೊದಲನೇದಾಗಿ ದೈತ್ಯರು, ದಾನವರು ಮತ್ತು ರಾಕ್ಷಸರು, ಅಸುರರು ದೇವತೆಗಳ ವಿರೋಧಿಗಳು. ಯಾರು ಇವರ? ಕಶ್ಯಪರ ಪತ್ನಿ ದಿತಿಯಿಂದ ಉತ್ಪನ್ನರಾಗುವವರು ದೈತ್ಯರು. ಕಶ್ಯಪರ ಪತ್ನಿ ದಿತಿಯಿಂದ ಯಾರು? ಇವರ ದೈತ್ಯರು. ಮತ್ತು ಧನುವಿನಿಂದ ಹುಟ್ಟಿದವರು ದಾನವರು. ದಾನವರಂದ್ರೂ ಕೂಡ ರಾಕ್ಷಸರೇ. ನೋಡಿ, ರಾಕ್ಷಸರ ಉತ್ಪತ್ತಿಯು ವಿಭಿನ್ನ ಪ್ರಕಾರಗಳಿಂದ ಆಗಿದೆ. ಕಪಿಲ ಮೊದಲಾದ ಸಿದ್ಧರನ್ನ ರಾಕ್ಷಸರ ಉತ್ಪತ್ತಿ ಬೇರೆ ಬೇರೆ ರೀತಿ, ಕೆಲವೊಂದು ಹೇಳಿದ್ದಾರೆ, ಇನ್ನು ಕೆಲವು ಬೇರೆ ಬೇರೆ ಇದಾವೆ. ಎಲ್ಲಿ ಇನ್ನು ಕಪಿಲ ಮೊದಲಾದ ಸಿದ್ಧರೆಂದು ಹೇಳ್ತಾರೆ. ಈ ಎಲ್ಲಾ ಬೇರೆ ಬೇರೆ ಅನೇಕ ಸಮುದಾಯಗಳ ವಾಚಿಕವಾಗಿ ಇಲ್ಲಿ ಗಂಧರ್ವ ಯಕ್ಷಾಸುರ ಸಿದ್ಧ ಸಂಘ, ಗಂಧರ್ವ ಯಕ್ಷಾಸುರ ಸಿದ್ಧ ಸಂಘಗಳು ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಅವರೆಲ್ಲ ನಿಮ್ಮನ್ನ ವಿಸ್ಮೃತರಾಗಿ ನೋಡ್ತಾ ಇದ್ದಾರೆ. ಎಲ್ರು ನಿಮ್ಮನ್ನ ವಿಸ್ಮೃತರಾಗಿ. ಹೇಗೆ? ಈ ಮಾತಿನಿಂದ ಮೇಲೆ ಹೇಳಿದ ಎಲ್ಲ ದೇವತೆಗಳು, ಪಿತೃಗಳು, ಗಂಧರ್ವರು, ಯಕ್ಷರು, ಅಸುರರು ಮತ್ತು ಸಿದ್ಧರುಗಳ ಬೇರೆ ಬೇರೆ ಸಮುದಾಯಗಳು ಆಶ್ಚರ್ಯಚಕಿತರಾಗಿ ನಿನ್ನ ಅದ್ಭುತ ರೂಪದ ಕಡೆಗೆ ನೋಡ್ತಾ ಇದ್ದಾರೆ. ಅವರೆಲ್ಲ ನೋಡ್ತಾ ಇದ್ದಾರೆ ಅಂತ ಯಾರು ನೋಡ್ತಾ ಇದ್ದಾರೆ? ಅರ್ಜುನ ನೋಡ್ತಾ ಇದ್ದಾನೆ. ಅವರೆಲ್ಲ ನೋಡೋದನ್ನ ಆಶ್ಚರ್ಯಚಕಿ. ಯಾರ್ಯಾರು? ಎಲ್ಲ ದೇವತೆಗಳು, ಪಿತೃಗಳು, ಗಂಧರ್ವರು, ಯಕ್ಷರು, ಅಸುರರು, ಸಿದ್ಧರು ಎಲ್ಲರೂ ಕೂಡ, ಎಲ್ಲಾ ಸಮುದಾಯಗಳು ಆಶ್ಚರ್ಯಚಕಿತರಾಗಿ ನಿನ್ನನ್ನು ನೋಡ್ತಾ ಹಾಗೆ ಇದ್ದಾರೆ. ಅದನ್ನೇ ಕೂಡ ನಾನು ನೋಡ್ತಾ ಇದ್ದೇನೆ ಪರಮಾತ್ಮ ಅಂತೇಳಿ ಅರ್ಜುನ ಹೇಳ್ತಾ ಇದ್ದೀನಿ. ಇನ್ನು ಏನೇನ್ ನೋಡ್ತಾನೆ? ನಾನೇ ನೋಡೋಣ. ಓಂ ಸಹನಾವತು ಸಹನೌ ಪುನಸ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಂ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ.